ಮಾಧ್ಯಮದ ಎಲ್ಲ ಹಿರಿಯರಿಗೂ ಹಾಗೂ ಸ್ನೇಹಿತರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಬೃಹತ್ ಕೈಗಾರಿಕೆ ಮತ್ತು ಮೂಲಭೂತ ಸೌಕರ್ಯ ಇಲಾಖೆಯ ವತಿಯಿಂದ ಸಚಿವನಾಗಿ ಕಳೆದ 2 ವರ್ಷಗಳ ಅವಧಿಯಲ್ಲಿ ನಮ್ಮ ಇಲಾಖೆಯಲ್ಲಿ ನಾವು ತೆಗೆದುಕೊಂಡಂಥ ಮಹತ್ವದ ನಿರ್ಣಯಗಳು ಹಾಗೂ ಕಳೆದ 2 ವರ್ಷಗಳಲ್ಲಿ ಏನು ಹೂಡಿಕೆಗಳು ನಮ್ಮ ರಾಜ್ಯದಲ್ಲಿ ಬಂದಿದ್ದಾವೆ, ಇದೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ನಾವು ಒಂದು 2 ವರ್ಷದ ಒಂದು ಕಿರುಪುಸ್ತಿಗೆಯನ್ನು ಬಿಡುಗಡೆ ಮಾಡೋ ಜೊತೆಗೆ ಒಂದು ಸಮಗ್ರ ಮಾಹಿತಿಯನ್ನು ಈ ಪತ್ರಿಕಾಗೋಷ್ಠಿ ಮೂಲಕ ತಮಗೆ ಒದಗಿಸಲಿಕ್ಕೆ ಈ ಸಭೆಯನ್ನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಸಭೆಯಲ್ಲಿ ನಮ್ಮ ಇಲಾಖಾ ಪ್ರಧಾನ ಕಾರ್ಯದರ್ಶಿಗಳಂತ ಸಲೋಕ್ ಕುಮಾರ್ ಇದ್ದಾರೆ, ನಮ್ಮ KSIDCಯ MD ಅವರಾದಂಥ ಖುಷ್ಬು ಅವರಿದ್ದಾರೆ, MSILನ MD ಅವರಾದಂಥ ಶ್ರೀ ಮನೋಜ್ ಕುಮಾರ್ ಇದ್ದಾರೆ, ನಮ್ಮ KSDLನ MD ಪ್ರಶಾಂತ್ ಅವರಿದ್ದಾರೆ, CO ಮಹೇಶ್ ಅವರಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ನಮ್ಮ ಕಮಿಷನರ್ ಗುಂಜನ್ ಕೃಷ್ಣ ಅವರು ಕೂಡ ಜಾಯ್ನ್ ಆಗ್ತಾರೆ. ಇದಕ್ಕಿಂತ ಮುಂಚಿತವಾಗಿ ಪ್ರಪ್ರಥಮವಾಗಿ ನಿನ್ನೆ ಅಹಮದಾಬಾದ್ನಲ್ಲಿ ಒಂದು ವಿಮಾನದ ಏರ್ ಇಂಡಿಯಾ ವಿಮಾನ ದುರ್ಘಟನೆಯಲ್ಲಿ 200ಕ್ಕಿಂತ ಜಾಸ್ತಿ ಒಬ್ಬರು ಹೊರತುಪಡಿಸಿ ಎಲ್ಲರೂ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದು ಬಹುಶಃ ದೇಶದ ವಿಶ್ವದ ಇತಿಹಾಸದಲ್ಲಿ ಅತ್ಯಂತ ಒಂದು ದೊಡ್ಡದಾದಂಥ ದುರ್ಘಟನೆ. ಈ ಸಂದರ್ಭದಲ್ಲಿ ನಾವು ಕೂಡ ಆ ಮೃತಪಟ್ಟಂಥ ಕುಟುಂಬದ ವರ್ಗದ ಜೊತೆಗೆ ಸಂತಾಪವನ್ನು ಸಲ್ಲಿಸುವ ಮೂಲಕ ಮತ್ತು ಅಮೃತರ ಆತ್ಮಕ್ಕೆ ಶಾಂತಿಯನ್ನು ಕೂಡ ನಾವು ಕೋರ್ತೇವೆ. ಈಗ ಈ ಒಂದು ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿ ಆಮೇಲೆ ಪತ್ರಿಕಾ ಗೋಷ್ಠಿಯನ್ನು ಪ್ರಾರಂಭ ಮಾಡಿ. ಕೊಡಬೇಕಲ್ಲ, ಕೊಡ್ತಾರೆ. ಎಲ್ಲ ಕೊಡ್ತೀವಿ. ಕೊಡ್ರಿ, ಎಲ್ಲ ಕೊಡ್ಬೇಕು. ಕಾಪಿ ಸಬ್ಮಿಟ್ ಮಾಡಿ, ಕೊಡ್ಕೊ, ಸರ್ಕ್ಯುಲೇಟ್ ಮಾಡಿರಿ. ಸ್ಟಾರ್ಟ್ ಮಾಡೋಣ, ನಾನು ಸರ್ಕ್ಯುಲೇಟ್ ಮಾಡ್ದೆ ಕೊಡು. ಸರ್ಕ್ಯುಲೇಟ್ ಹಾಕಿದ್ರೆ ಸ್ವಲ್ಪ ಕೊಡ್ರ ಆಗಿದ್ರೆ ಅಲ್ಲಲ್ಲ, ಇಷ್ಟು ಬಿದ್ದು ಎಲ್ಲ ಓದಿ ಬಂದ ನೆಕ್ಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಬರ್ತದೆ. ಹೌದಲ್ಲ, ಸ್ಟಾರ್ಟ್ ಮಾಡೋಣ. ಇಫ್ ಯು ಕೈಂಡ್ಲಿ ಪರ್ಮಿಟ್. ಮಾಧ್ಯಮದ ಹಿರಿಯರೇ ಹಾಗೂ ಸ್ನೇಹಿತರೆ, 2 ವರ್ಷಗಳ ಹಿಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮೆಲ್ಲರ ಜನಪ್ರಿಯ ನಾಯಕರಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ
ಶ್ರೀ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ನಾನು ಕೈಗಾರಿಕಾ ಹಾಗೂ ಮೂಲಭೂತ ಸೌಕರ್ಯ ಸಚಿವನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಕಳೆದ 2 ವರ್ಷಗಳಲ್ಲಿ ರಾಜ್ಯದಲ್ಲಿ ಈ ಕಾಪಿಯನ್ನು ಕೂಡ ಕೊಡ್ತೀವಿ ನಮಗೆ. ರಾಜ್ಯದಲ್ಲಿ 6,57,660 ಕೋಟಿಗೆ ಹೂಡಿಕೆಗೆ 115 ಒಡಂಬಡಿಕೆಗಳನ್ನ MOUಗಳನ್ನ ಮಾಡಿಕೊಳ್ಳಲಾಗಿದೆ. ಇದರಲ್ಲಿ ಸುಮಾರು 2,37,771 ಉದ್ಯೋಗ ಸೃಷ್ಟಿಯಾಗುವಂಥ ನಿರೀಕ್ಷೆ ಇದೆ. ಅದರಲ್ಲಿ ಕೆಲವೊಂದು ಗಣನೀಯವಾದದನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಹೀರೋ ಫ್ಯೂಚರ್ ಎನರ್ಜೀಸ್ 22,200 ಕೋಟಿ ರೂಪಾಯಿ, TVS ಮೋಟರ್ಸು 2,000 ಕೋಟಿ, ಹ್ಯಾವೆಲ್ಸ್ ಇಂಡಿಯಾ 710 ಕೋಟಿ, ಹೊಂಡಾ 600 ಕೋಟಿ ರೂಪಾಯಿ, ಸಾಫ್ರಾನು 225 ಕೋಟಿ, ಸ್ನೈಡರ್ ಎಲೆಕ್ಟ್ರಿಕ್ಕು 1,327 ಕೋಟಿ, ಶ್ರೀ ಸಿಮೆಂಟು 8,350 ಕೋಟಿ ರೂಪಾಯಿ. ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿಗಳು 906 ಬಂಡವಾಳ ಹೂಡಿಕೆ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು, ಇವುಗಳಿಂದ ಸುಮಾರು 1,13,200 ಕೋಟಿ ಬಂಡವಾಳ ಹೂಡಿಕೆ ಆಗಲಿದ್ದು, 2,23,982 ಜನರಿಗೆ ಉದ್ಯೋಗಾವಕಾಶ ಲಭ್ಯವಾಗಲಿದೆ. ಅವುಗಳಲ್ಲಿ ಕೆಲವೊಂದು ತಮ್ಮ ಮುಂದೆ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಫಾಕ್ಸ್ಕಾನು 2,21,911 ಕೋಟಿ ರೂಪಾಯಿ, ಅದರಲ್ಲಿ 13,911 ಕೋಟಿ ರೂಪಾಯಿ ಇನ್ ಫೇಸ್ 1. ನೈಡೆಕ್ ಧಾರವಾಡದಲ್ಲಿ ಮೊನ್ನೆ ಉದ್ಘಾಟನೆ ಕೂಡ ಮಾಡಿದ್ವಿ, 600 ಕೋಟಿ ರೂಪಾಯಿ. ಸಂವರ್ಧನ್ ಮದರ್ಸನ್ 3,700 ಕೋಟಿ ರೂಪಾಯಿ, ಸಿಂಡಿಗನ್ 239 ಕೋಟಿ, ಸನ್ಸೇರಾ ಇಂಜಿನಿಯರಿಂಗ್ 2,100 ಕೋಟಿ, ಕ್ರೋನ್ಸ್ 315 ಕೋಟಿ, MV ಎನರ್ಜಿ 5,000 ಕೋಟಿ, TASL 1,050 ಕೋಟಿ, ಡೇನ್ ಸೊಲ್ಯೂಷನ್ಸ್ 998 ಕೋಟಿ. ತಮ್ಗೆ ಗೊತ್ತಿದೆ, ಫೆಬ್ರವರಿ 25 ಮಾಹೆಯಲ್ಲಿ ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ 2025 ಅನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ ಒಟ್ಟು 3,250 ಉದ್ಯಮಿದಾರರು ಭಾಗವಹಿಸಿದ್ದು, ಒಟ್ಟು 98 ಕಂಪನಿಗಳೊಂದಿಗೆ 6,23,970 ಕೋಟಿ ಹೂಡಿಕೆಯ ಒಡಂಬಡಿಕೆಯನ್ನು ಮಾಡಿಕೊಳ್ಳಲಾಗಿದೆ. ಹಾಗೂ 4,03,533 ಕೋಟಿ ಹೂಡಿಕೆ ಮಾಡಲು 1,101 ಕಂಪನಿಗಳ ಸಂಬಂಧಿಸಿದ ವಿವಿಧ ಸಮಿತಿಗಳಿಂದ ಅನುಮೋದನೆಯನ್ನು ಪಡೆದುಕೊಂಡಿರ್ತಾರೆ. ಈ ಯೋಜನೆಯಿಂದ ಅಂದಾರು 6 ಲಕ್ಷಗಳಷ್ಟು ಉದ್ಯೋಗ ಸೃಷ್ಟಿ ನಿರೀಕ್ಷಿಸಲಾಗಿದೆ. ಇವುಗಳಲ್ಲಿ ಈ ಹಿಂದೆಯೂ ಕೂಡ ತಮಗೆ ಗಮನಕ್ಕೆ ತಂದಿದ್ದೀನಿ, 75ರಷ್ಟು ಬೆಂಗಳೂರಿನ ಹೊರಗೆ ಮತ್ತು ಆ ಪೈಕಿ 45ರಷ್ಟು ಉತ್ತರ ಕರ್ನಾಟಕ ಭಾಗದಲ್ಲಿವೆ. ರಾಜ್ಯದಲ್ಲಿ 7.5 ಲಕ್ಷ ಕೋಟಿ ಹೂಡಿಕೆಗಳನ್ನು ಆಕರ್ಷಿಸಲು ಹಾಗೂ 20 ಲಕ್ಷ ಜನರಿಗೆ ಉದ್ಯೋಗ ಸೃಷ್ಟಿ ಉದ್ದೇಶದೊಂದಿಗೆ ಹೊಸ ಕೈಗಾರಿಕಾ ನೀತಿ 2025-2030 ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದರು ಜಾಗತಿಕ ಬಂಡವಾಳ ಹೂಡಿಕೆ ಸಮಾವೇಶದಲ್ಲಿ. ಅದರ ಮಹತ್ವ ಭಾಗಗಳು ಹೂಡಿಕೆದಾರರಿಗೆ ಇವತ್ತು ಕ್ಯಾಪಿಟಲ್ ಸಬ್ಸಿಡಿ
ಅಥವಾ PLI ನಡುವೆ ಆಯ್ಕೆ ಮಾಡಿಕೊಳ್ಳೋಕ್ಕೆ ಇವತ್ತು ಸಹ ಅವಕಾಶವನ್ನು ತಂದುಕೊಟ್ಟಿದ್ದೀವಿ. ಮತ್ತು ರಾಜ್ಯದ ಸಮತೋಲನ ಕೈಗಾರಿಕಾ ಅಭಿವೃದ್ಧಿಗೆ ಸಲುವಾಗಿ ಖಚಿತಪಡಿಸಿಕೊಂಡು ಕೈಗಾರಿಕಾ ಕ್ಷೇತ್ರದಲ್ಲಿ ನಂಜುಂಡಪ್ಪ ವರದಿಯವರ ಪ್ರಕಾರ ಹಿಂದುಳಿದ ಜಿಲ್ಲೆಗಳು, ತಾಲೂಕುಗಳು ಹೂಡಿಕೆ ಆಕರ್ಷಣೆ ಹೆಚ್ಚಿನ ಪ್ರೋತ್ಸಾಹವನ್ನು 3% ಮತ್ತು 5% ಮೋರ್ ಬ್ಯಾಕ್ವರ್ಡ್ ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ಸ್ಗೆ ನಾವು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಎಂಪ್ಲಾಯ್ಮೆಂಟ್ಗೆ, ಉದ್ಯೋಗಕ್ಕೆ ನಾವು ವಿಶೇಷ ಇನ್ಸೆಂಟಿವ್ನ ಕೊಟ್ಟಿದ್ದೀವಿ. ಮತ್ತು ಮಹಿಳೆಯರ ಉದ್ಯೋಗಕ್ಕೆ ಅದಕ್ಕಿಂತ ಹೆಚ್ಚಿನ ಒಂದು ಇನ್ಸೆಂಟಿವ್ಸನ್ನು ಕೊಟ್ಟಿದ್ದೀವಿ. ಮತ್ತು ಈಗ ಈ ಕ್ಲೈಮೇಟ್ ಚೇಂಜು, ಹಸಿರು ಉತ್ಪಾದನೆ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಸಸ್ಟೈನಬಿಲಿಟಿ ಪ್ರಾಕ್ಟೀಸಸ್ ಏನಿದ್ದಾವೆ ಅಂದರೆ ಪರಿಸರ ಸ್ನೇಹಿ ಕ್ರಮಗಳ ಸಲುವಾಗಿ ನಾವು ಇನ್ಸೆಂಟಿವ್ಸ್ ಕೂಡ ಅದರಲ್ಲಿ ನಾವು ಹಾಕ್ಕೊಂಡಿದ್ದೀವಿ, ಕೊಡ್ತಾಯಿದ್ದೀವಿ. ಕ್ಲೀನ್ ಮೊಬಿಲಿಟಿ ಪಾಲಿಸಿ ವಾಹನ ಮೌಲ್ಯ ಸರಪಳಿಯನ್ನು ರು 50,000 ಕೋಟಿ ಹೂಡಿಕೆಗಳನ್ನ ಆಕರ್ಷಿಸುವ ಸಲುವಾಗಿ ನಾವು ಸುಮಾರು 1 ಲಕ್ಷ ಹೊಸ ಉದ್ಯೋಗಗಳನ್ನ ಸೃಷ್ಟಿಸುವ ಉದ್ದೇಶವಾಗಿ ಕರ್ನಾಟಕ ಕ್ಲೀನ್ ಮೊಬಿಲಿಟಿ ಪಾಲಿಸಿ 2025 ಮತ್ತು 30 ಹೊರತರಲಾಗಿದೆ. ಮತ್ತು ಕರ್ನಾಟಕ ವಿಶೇಷ ಹೂಡಿಕೆ ಪ್ರದೇಶ ನಿಯಮದ 44,165 ಎಕರೆ ಪ್ರದೇಶಗಳ 18 ಕೈಗಾರಿಕಾ ಪ್ರದೇಶಗಳಲ್ಲಿ ವಿಶೇಷ ಹೂಡಿಕೆ ಪ್ರದೇಶ SIR ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ ಆ್ಯಕ್ಟ್ 2022 ಆಗಿತ್ತು. ಅದನ್ನು ನೋಟಿಫಿಕೇಷನ್ ಕೂಡ ಇವತ್ತು ಮಾಡಿದ್ದೀವಿ, ಘೋಷಣೆ ಮಾಡಿದ್ದೀವಿ. ಮೊದಲೇ ಹಂತದಲ್ಲಿ ಸುಮಾರು 2,000 ಎಕರೆ ಪ್ರದೇಶದಲ್ಲಿ ಬೆಂಗಳೂರಿನ ದೊಡ್ಡಬಳ್ಳಾಪುರ ದಾಬಾ ಸ್ಪೇಸ್ ಟ್ರಸ್ಟಿಯಲ್ಲಿ 40,000 ಕೋಟಿ ಬಂಡವಾಳ ಹೂಡಿಕೆಯಿಂದ ಸುಮಾರು 80,000 ಉದ್ಯೋಗ ಸೃಜನೆಗಳನ್ನ ನಾಲೆಜ್ ವೆಲ್ಬೀಯಿಂಗ್ ಇನ್ನೋವೇಷನ್ ಕ್ವಿನ್ ಸಿಟಿ ಅನ್ನೋದು ಸಹ ಅಭಿವೃದ್ಧಿಪಡಿಸಲಾಗ್ತಾಯಿದೆ. 2017, 18, 19 ಮತ್ತು 19-20 ಸಾಲಲ್ಲಿ ರಫ್ತು ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ರಾಜ್ಯದ 68 ಶ್ರೇಷ್ಠ ರಫ್ತುದಾರರಿಗೆ ರಾಜ್ಯ ಶ್ರೇಷ್ಠ ರಫ್ತು ಪ್ರಶಸ್ತಿ ಪ್ರದಾನಗಳನ್ನ ಇದೇ 23-24 ಸಾಲಿನಲ್ಲಿ ಪ್ರದಾನ ಮಾಡಲಾಗಿರ್ತದೆ. ಇವತ್ತು ನನ್ನ ಅಧ್ಯಕ್ಷತೆಯಲ್ಲಿ, ಇಲಾಖಾ ಸಚಿವರ ಅಧ್ಯಕ್ಷತೆಯಲ್ಲಿ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಕಮಿಟಿ ಹಾಗೂ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್, ASTM, ಆಟೋ EV, ಮಷೀನ್ ಟೂಲ್ಸ್, ಫಾರ್ಮಾ, ಕೋರ್ ಮ್ಯಾನುಫ್ಯಾಕ್ಚರಿಂಗು, ಇಂಡಸ್ಟ್ರಿ 5.0, ಟೆಕ್ಸ್ಟೈಲ್ಸ್ ಮತ್ತು ಗ್ರೀನ್ ಎನರ್ಜಿ ವಲಯಗಳಲ್ಲಿ 9 ವಿಷನ್ ಗ್ರೂಪ್ಗಳನ್ನ ಇವತ್ತು ರಚನೆ ಮಾಡಿದ್ದೀವಿ. ಕರ್ನಾಟಕ ರಾಜ್ಯವು 2023-24 ಸಾಲಿನಲ್ಲಿ 54,427 ಕೋಟಿ ವಿದೇಶಿ ಹೂಡಿಕೆ ಆಕರ್ಷಿಸಿ ದೇಶದಲ್ಲಿ 3ನೇ ಸ್ಥಾನದಲ್ಲಿದ್ದು 2024-25 ಸಾಲದಲ್ಲಿ 56,030 ಕೋಟಿ ವಿದೇಶಿ ಹೂಡಿಕೆ ಆಕರ್ಷಿಸಿದೊಂದಿಗೆ ದೇಶದ 2ನೇ ಸ್ಥಾನಕ್ಕೇರಿದೆ. 2023-24 ಸಾಲಿನಲ್ಲಿ 1,65,545 ಮಿಲಿಯನ್ USD ರಫ್ತು ಮಾಡೋದ್ರೊಂದಿಗೆ ಒಟ್ಟಾರೆ ರಫ್ತಿನಲ್ಲಿ 1ನೇ ಸ್ಥಾನದಲ್ಲಿದೆ. ಸೇವಾ ವಲಯದಲ್ಲಿ 1,39,914 ಮಿಲಿಯನ್ USD ರಫ್ತು ಮಾಡೋದ್ರೊಂದಿಗೆ 1ನೇ ಸ್ಥಾನ ಹಾಗೂ ಸರಕು ರಫ್ತಿನಲ್ಲಿ 26,631 ಮಿಲಿಯನ್ USD ರಫ್ತು ಮಾಡೋದ್ರೊಂದಿಗೆ 4ನೇ ಸ್ಥಾನದಲ್ಲಿದೆ. ರಾಜ್ಯದಲ್ಲಿ ಅತ್ಯಾಧುನಿಕ ಏಕಗವಾಕ್ಷಿ ಪೋರ್ಟಲ್ ಮತ್ತು ಮೈಕ್ರೋಸಾಫ್ಟ್ ವತಿಯಿಂದ ಅಭಿವೃದ್ಧಿಪಡಿಸಿದ್ದು ಸುಮಾರು 30 ಇಲಾಖೆಗಳ 100ಕ್ಕೂ ಹೆಚ್ಚು ಅನುಮೋದನೆ, ಹಂಚಿಕೆ, ಅನುಮತಿ, ನಿರೂಪಣಾ ಸೇವೆಗಳ ಏಕೀಕರಣ ಇಂಟಿಗ್ರೇಟ್ ಮಾಡಲಾಗಿದೆ. ಫೆಬ್ರವರಿ 2025ರಲ್ಲಿ ಇನ್ವೆಸ್ಟ್ ಕರ್ನಾಟಕದಲ್ಲಿ ನಾವು 2025ರಲ್ಲಿ ಈ ಪೋರ್ಟಲನ್ನು ಬಿಡುಗಡೆ ಮಾಡಿದ್ದೀವಿ. ಈಗಾಗಲೇ ಭಾಳಷ್ಟು ಡಿಪಾರ್ಟ್ಮೆಂಟ್ ಕನೆಕ್ಟ್ ಮಾಡೋ ಮೂಲಕ ಇವತ್ತು ನಾವು ತಮಗೆ ಹೇಳಿದ್ದೆ, ನಾನು ಸೆನ್ಸಿಟೈಸ್ ಮಾಡ್ತಾಯಿದ್ದೀವಿ ಎಲ್ಲನೂ ಕೂಡ. ಈಗಾಗಲೇ ನಮ್ಮ ಇಲಾಖೆಯ ಸಬ್ಜೆಕ್ಟ್ ಮಾಡಿದ್ದೀವಿ. ಮುಖ್ಯಮಂತ್ರಿಗಳಿಗೆ ಒಂದು ಮೀಟಿಂಗನ್ನು ಕೇಳ್ಕೊಂಡಿದ್ದೀವಿ. ಎಲ್ಲ ಸಂಬಂಧಿಸಿದ ಇಲಾಖೆ, ಫಾರೆಸ್ಟ್ ಇರ್ಬೋದು, ರೆವೆನ್ಯೂ ಇರ್ಬೋದು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಇನ್ನಿತರ ಯಾವುದೇ ಇಲಾಖೆಗಳಿರ್ಬೋದು, ಅವರೆಲ್ಲರನ್ನೂ ಸೆನ್ಸಿಟೈಸ್ ಮಾಡಿ ನಾವು ಯಾವ ರೀತಿ ನಾವು ಮುಂದೆ ಬರೀಬೇಕು, ಉಳಿದ ರಾಜ್ಯಗಳನ್ನ ಕಾಂಪಿಟೇಟಿವ್ನೆಸ್ ಏನಿದೆ ಅದೆಲ್ಲವನ್ನು ನಾವು ಸೆನ್ಸಿಟೈಸ್ ಮಾಡಿ ಇವನ್ ಅಪ್ ದ ಲೋವರ್ ರ್ಯಾಂಕ್ ಆಲ್ಸೋ ನಾವು ನಮ್ಮ ಇದರಲ್ಲಿ ಈಗಾಗಲೇ ನಾನು ಸಭೆ ಮಾಡಿದ್ದೀವಿ, ಒಂದು ವರ್ಕ್ಶಾಪನ್ನು ಕೂಡ ಮಾಡಿದ್ದೀವಿ. ತಯಾರಿಕೆ ವಲಯದ ಬಲವರ್ಧನೆಗೆ
ಆಗಬೇಕಾದಂಥ ಕಾಯಕಲ್ಪ ಕುರಿತು ದಿನಾಂಕ 10/6/2025 2-3 ದಿವಸಗಳ ಹಿಂದೆ ನಾವು ಉತ್ಪಾದನಾ ಮಂಥನ ಸಮಾವೇಶವನ್ನು ನಾವು ಕೈಗೊಂಡಿದ್ವಿ. ಅದರಲ್ಲಿ 6 ಪ್ರಮುಖ ವಲಯಗಳನ್ನ ಗುರುತಿಸಿದ್ದು ಏರೋಸ್ಪೇಸ್, ಅವುಗಳಲ್ಲಿ ಏರೋಸ್ಪೇಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿಕಂಡಕ್ಟರ್, ಕ್ಯಾಪಿಟಲ್ ಗೂಡ್ಸ್ ಮತ್ತು ರೋಬೋಟಿಕ್ಸ್, ಆಟೋ ಮತ್ತು ಎಲೆಕ್ಟ್ರಿಕ್ ವಾಹನಗಳು, ಜವಳಿ ಮತ್ತು FMCG ಆಗಿರ್ತವೆ. ಈ ಸಮಾವೇಶದಲ್ಲಿ 60 ಪ್ರಮುಖ ಕಂಪನಿಗಳ 80 CEOಗಳು ಇವತ್ತು ಸಹ ಭಾಗವಹಿಸಿದರು. ನಿಜವಾಗಿ ಆ ಉತ್ಪಾದನಾ ಮಂಥನ ನಾವು ನಿರೀಕ್ಷೆಗಿಂತ ಜಾಸ್ತಿ ಇವತ್ತಿನ ದಿವಸ ನಮಗೆ ಅಲ್ಲಿ ಒಂದು ರೆಸ್ಪಾನ್ಸನ್ನು ಇವತ್ತಿನ ದಿವಸ ನಾವು ಪಡ್ಕೊಂಡು ಭಾಳ ಪಾಸಿಟಿವ್ ಇದು ಇವತ್ತಿನ ದಿವಸ ಈ ಎಲ್ಲ ಇದರಲ್ಲಿ ಇವತ್ತಿನ ದಿವಸ ಆಗಿದೆ. ಇದರಿಂದ ಅಲ್ಲಿ ಇರುವಂಥ ಬಂದಂಥ ಎಲ್ಲ ಟಾಪ್ CEOs ಮತ್ತು ಏನು 80 ಜನ ಬಂದಿದ್ದರು. ಈ 6 ಇದರಲ್ಲಿ ಮಾಡೋರು ಇದನ್ನು ಒನ್ ಟೈಮ್ ಇವೆಂಟ್ ಬೇಡ, ಇದನ್ನು ಎವ್ರಿ 3 to 6 ಮಂತ್ಸ್ಗೆ ಇದನ್ನು ಕಂಟಿನ್ಯೂಷನ್ ಇಟ್ಕೊಳ್ಳಿ. ಸೊ ದ್ಯಾಟ್ ಇಟ್ ಹೆಲ್ಪ್ಸ್ ಕರ್ನಾಟಕ, ನಮ್ಮ ರಾಜ್ಯವನ್ನು. ಯಾಕಂದ್ರೆ ನಾವು ಉತ್ಪಾದನೆ ಇದರಲ್ಲಿ ವಲಯದಲ್ಲಿ ಅಫ್ಕೋರ್ಸ್ ನಾವು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ 65% ನಮ್ಮದು ಕಾಂಟ್ರಿಬ್ಯೂಷನೇ, ವಿ ಆರ್ ನಂಬರ್ 1. ಮಷಿನ್ ಟೂಲ್ಸ್ನಲ್ಲಿ ವಿ ಆರ್ ನಂಬರ್ 1. ಎಲೆಕ್ಟ್ರಾನಿಕ್ ESDMನಲ್ಲಿ ವಿ ಆರ್ ನಂಬರ್ 1. ಸಿಮೆಂಟು ಮತ್ತು ಸ್ಟೀಲ್ ನ್ಯಾಚುರಲ್ ಆಗಿ ಒಂದು ದಿವಸ ನಮಗೆ ರಾ ಮಟೀರಿಯಲ್ಸ್ ಇರೋದ್ರಿಂದ ನಾವು ವಿ ಆರ್ ಇಂಟು ದಿಸ್ 1. ಬಟ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಇನ್ನೂ ಕೂಡ ನಾವು ನ್ಯಾಷನಲಿ ವಿ ಆರ್ ನಂಬರ್ 4. ಅದನ್ನು ನಾವು ನಂಬರ್ 1, ನಂಬರ್ 2ಗೆ ಹೋಗಬೇಕು. ಮ್ಯಾನುಫ್ಯಾಕ್ಚರಿಂಗನ್ನ ನಾವು ಹೆಚ್ಚಿಗೆ ಗಮನ ಕೊಡಬೇಕು ಅಂಥೇಳಿ ಕರ್ನಾಟಕ ಇವತ್ತು ಕೇವಲ ಭಾರತ ದೇಶದಲ್ಲ, ಇಡೀ ವಿಶ್ವದಲ್ಲಿ ಯಾವ ರೀತಿ ವಿಯೆಟ್ನಾಮು ಮತ್ತು ಇನ್ನಿತರ ಕಂಟ್ರೀಸ್ ಇದ್ದಾವೆ ಆ ರೀತಿ ನಮ್ಮದು ಕರ್ನಾಟಕ ಶುಡ್ ಬಿಕಮ್ ಅ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತೇಳಿ ತಿಳ್ಕೊಂಡು, ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತ ತಿಳ್ಕೊಂಡು ಇದನ್ನು ಉತ್ಪಾದನಾ ನಾವು ಏನು ಮಂಥನ ಮಾಡಿದ್ದೀವಿ, ಭಾಳ ಯಶಸ್ವಿಯಾಗಿದೆ. ನಿಜಕ್ಕೂ ಭಾಳ ಯಶಸ್ವಿಯಾಗಿದೆ. ಆಲ್ ದ CEOs ಆ್ಯಂಡ್ ಆಲ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಕಂಪನೀಸಿಂದ 80 CEOs ಬಂದಿದ್ದರು, 60 ಕಂಪನಿ ಬಂದು ಭಾಳ ಅವರು ಕೂಡ ಸಂತೋಷ ಪಟ್ಕೊಂಡಿದ್ದಾರೆ. ಇದನ್ನು ನಾವು ಪರ್ಮನೆಂಟ್ ಆಗಿ ಅದನ್ನು ಇವೆಂಟನ್ನು ಈಗ ಇದು ಮಾಡ್ತೇವೆ. ಇದರ ಜೊತೆಗೆ ಆ ಉತ್ಪಾದನಾ ಮಂಥನದಲ್ಲಿ IT ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಮತ್ತು ಸ್ಕಿಲ್ ಅವ್ರನ್ನು ಕೂಡ ಈಗ ಇನ್ವಾಲ್ವ್ ಮಾಡ್ಕೊಂಡಿರ್ತೀವಿ ಸಹ ನಾವು ಮುಂದುವರಿತೇವೆ. ಆಮೇಲೆ 2 ವರ್ಷದಲ್ಲಿ ಭಾಳ ಸಲ ನೀವು ಕೇಳ್ತಾ ಇರ್ತೀರಿ, ವರ್ಷದಲ್ಲಿ ನನಸಾಗಿರುವ ಕೆಲವು ಗಮನಾರ್ಹ ಕಂಪನಿಗಳ ಹೂಡಿಕೆ ಸಂಕ್ಷಿಪ್ತ ವಿವರಗಳನ್ನ ಇಲ್ಲಿದ್ದಾವೆ. ಫಾಕ್ಸ್ಕಾನ್ ಕಂಪನಿಯಿಂದ 22,000 ಕೋಟಿ ರೂಪಾಯಿ. ಈ ಕಂಪನಿ ತೈವಾನ್ನಿಂದ ಹೊರಗೆ ಇದೇ ಮೊದಲ ಬಾರಿಗೆ ಅತ್ಯಂತ ಬೃಹತ್ತಾದಂಥ ಮೊಬೈಲ್ ಫೋನ್ ತಯಾರಿಕಾ ಘಟಕವನ್ನು ಸ್ಥಾಪಿಸಿದ್ದು, ಸದ್ಯದಲ್ಲಿ ಇವತ್ತು ದಿವಸ ಉತ್ಪಾದನೆಗೆ ಇವತ್ತು ದಿವಸ ಆರಂಭಿಸಲಿದೆ. ಇಲ್ಲಿ ಪ್ರತಿ ವರ್ಷ 20 ಮಿಲಿಯನ್ 2 ಕೋಟಿ ಮೊಬೈಲ್ ಫೋನ್ಗಳನ್ನ ತಯಾರಿಸಲಾಗ್ತದೆ. NXP ಸೆಮಿಕಂಡಕ್ಟರ್ಸ್ನಿಂದ $1 ಬಿಲಿಯನ್ ಹೂಡಿಕೆ. ಟೊಯೋಟಾ ಕಿರ್ಲೋಸ್ಕರ್ ಕಂಪನಿಯಿಂದ 3,700 ಕೋಟಿ ರೂಪಾಯಿ. ಟೊಯೋಟಾ ಕಂಪನಿಯ ತನ್ನ ಉತ್ಪಾದನಾ ಘಟಕವನ್ನು ವಿಸ್ತರಿಸಲಿಕ್ಕೆ ಹೂಡಿಕೆ ಮಾಡ್ತಾ ಇದ್ದಾರೆ. ಸಂವರ್ಧನ್ ಮದರ್ಸಸ್ ಕಂಪನಿಯಿಂದ 3,700 ಕೋಟಿ ರೂಪಾಯಿ. ಈ ಕಂಪನಿ ಇವತ್ತು ಎಲೆಕ್ಟ್ರಾನಿಕ್ ಬಿಡಿಭಾಗಗಳನ್ನ ತುಮಕೂರದಲ್ಲಿ ಇದು ಮಾಡ್ತಾರೆ. MV ಎನರ್ಜಿ ಪ್ರೈವೇಟ್ ಲಿಮಿಟೆಡ್ನಿಂದ 5,000 ಕೋಟಿ ರೂಪಾಯಿ. ಈ ಕಂಪನಿ ಸೋಲಾರ್ ಸೆಲ್ಗಳನ್ನ ಇವತ್ತು ದಿವಸ ಉತ್ಪಾದನೆಯನ್ನು ಮಾಡ್ತಾಯಿದೆ. ಲ್ಯಾಂಡನ್ನು ಕೂಡ ಅವ್ರಿಗೆ ನಾವೆಲ್ಲ ಕೊಟ್ಟಿದ್ದೀವಿ. ಕ್ರೋನ್ಸ್ ಕಂಪನಿಯಿಂದ 315 ಕೋಟಿ ರೂಪಾಯಿ. ಬಾಟ್ಲಿಂಗ್ ಮತ್ತು ಪ್ಯಾಕೇಜಿಂಗ್ ಸಾಧನೆಗಳ ಉತ್ಪಾದನೆ ಉದ್ದೇಶ. ಇದು ನಾವು ಇದಕ್ಕೆ ಹೋದಾಗಲ್ಲ ಸರ್, ಕ್ರೋನ್ಸ್ ಜರ್ಮನಿಗೆ ಹೋದಾಗ ವೆರಿ ಹೈ ಪ್ರಿಸೈಸ್ ಬಾಟ್ಲಿಂಗ್ ಯೂನಿಟ್ ಅದು ಎಲ್ಲ ಯಾವ ಥರ ಬೇಕಾದ್ರೆ ಮಷಿನ್ಸನ್ನು ಅದನ್ನು ಎಷ್ಟು ಬಾಟ್ಲಿಂಗ್ ಸ್ಟ್ರೆಂಗ್ತಿಗೆ ಕೂಡ ಅವರು ವಾಲ್ಯೂಮ್ಗೆ ಅವ್ರು ಮಾಡುವಂಥದ್ದು. ಅದು ಕೋಲಾರ್ನಲ್ಲಿ ಒಂದು ದಿವಸ ಅದನ್ನು ಈಗಾಗಲೇ ನಾವು ಕಂಪ್ನಿಯ ಫೌಂಡೇಶನ್ ಇದು ಮಾಡಿ ಪ್ರಾರಂಭ ಮಾಡೋದು. ಸೆನ್ಸಾರ್ ಕಂಪನಿಯಿಂದ 2,150 ಕೋಟಿ ರೂಪಾಯಿಗಳ ಆಟೋಮೋಟಿವ್ ಮತ್ತು ನಾನ್ ಆಟೋಮೋಟಿವ್ ಬಿಡಿಭಾಗಗಳ ಉತ್ಪಾದನೆ. DN ಸೊಲ್ಯೂಷನ್ನಿಂದ 998 ಕೋಟಿ ರೂಪಾಯಿ ಮಷಿನ್ ಟೂಲ್ ಉತ್ಪಾದನೆಯ ಉದ್ದೇಶದ ಕಂಪನಿ. ಎಪ್ಸಿಲಾನ್ ಗ್ರೂಪ್ನಿಂದ 15,350 ಕೋಟಿ ರೂಪಾಯಿದಲ್ಲಿ ಅನೋಡ್ ಮತ್ತು ಕ್ಯಾಥೋಡ್ ಇನ್ನೇನು EV ಬ್ಯಾಟ್ರೀಸ್ ಗೆಲ್ಲಬೇಕಾಗ್ತದೆ ಮೆಟೀರಿಯಲ್ಸ್ ಉತ್ಪಾದನೆ ಬಳ್ಳಾರಿಯಲ್ಲಿ. ಜಿಂದಾಲ್ ಎನರ್ಜಿ ಕಂಪನಿಯಿಂದ 4,960 ಕೋಟಿ ರೂಪಾಯಿದಲ್ಲಿ 600 ಮೆಗಾವಾಟ್ ಪವನ ವಿದ್ಯುತ್ ಮತ್ತು ಸ್ಥಾವರ ಉತ್ಪಾದನೆ ಉದ್ದೇಶದಿಂದ ಬಳ್ಳಾರಿ ಮತ್ತು ಭಾಗದಲ್ಲಿ ಮಾಡ್ತಾರೆ. ಅದಕ್ಕೆ ಇನ್ನೊಂದು ಭಾಳ ಸಂತೋಷದ ಸಂಗತಿ ಅಂದರೆ ನಮ್ಮ ಬ್ಯಾಂಗ್ಳೂರು ಇವತ್ತು ಈ MRO ಹಬ್ ಆಗಿ ಇವತ್ತು ಸಹ ಕನ್ವರ್ಟ್ ಆಗ್ತಾಯಿದೆ. ಬಹುಶಃ ನಮ್ಮ ಭಾರತ ದೇಶದ ಅಥವಾ ಸೌತ್ ಇಂಡಿಯಾ ಮತ್ತು ಸೌತ್ ಆಫ್ ಏಷ್ಯಾ ಇದರಲ್ಲಿ ಇವತ್ತು ಮೇಂಟೆನೆನ್ಸ್, ದೆನ್ ರಿಪೇರ್ ಆ್ಯಂಡ್ ಓವರ್ಹಾಲ್ ಅದು ಏನಂತೀವಿ, ಈ ಎಲ್ಲ ಏರೋಪ್ಲೇನ್ಸು ಅದಕ್ಕೆಲ್ಲದಕ್ಕೂ ಕೂಡ ಈಗಾಗಲೇ ಟಾಟಾದವರು, ಏರ್ ಇಂಡಿಯಾದವರು ಇದನ್ನು ಫಸ್ಟ್ ಬಾಯ್ ಮಾಡಿದರು. ತದನಂತರ ಇಂಡಿಗೋ
ಅಂದ ಒಂದು ಏರ್ ಇಂಡಿಯಾ ಸುಮಾರು 1100 ಕೋಟಿ ರೂಪಾಯಿ, 1460 ಕೋಟಿ, ಇಂಡಿಗೋದವರು 1100 ಕೋಟಿ ರೂಪಾಯಿ ಮತ್ತು ಲಾಕಿಡ್ ದವರು 500 ಕೋಟಿ, ಒಟ್ಟು ಸುಮಾರು 3000 ಕೋಟಿ ರೂಪಾಯಿ ಇದು ಮಾಡೋದ್ರ ಜೊತೆಗೆ ದಿಸ್ ಇಸ್ ಗೋಯಿಂಗ್ ಟು ಬಿ ಬ್ಯಾಂಗ್ಳೂರು ಕರ್ನಾಟಕ ನಮ್ಮ MRO ಹಬ್ ಆಗಿ ಇವತ್ತು ಸಹ ನಾವು ಇದನ್ನು ಪರಿವರ್ತನೆ ಆಗ್ತದೆ. ಅದ್ರ ಜೊತೆಗೆ ಏರ್ ಇಂಡಿಯಾದು ಸೌತ್ ಇಂಡಿಯನ್ ಹಬ್ ಆಗಿಯೂ ಕೂಡ ಇವತ್ತು ಸಹ ಇದು ಆಪ್ರೇಟ್ ಆಗ್ತದೆ. ಜಪಾನಿನ ನೈಡೆಕ್ ಕಂಪನಿ ಹುಬ್ಳಿ ಧಾರವಾಡದಲ್ಲಿ 600 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಿ ಸುಮಾರು 800 ಉದ್ಯೋಗ ಸೃಷ್ಟಿಯ ಮೂಲಕನೂ ಈಗ ಇತ್ತೀಚೆಗೆ ಅದು ಉದ್ಘಾಟನೆಗೊಂಡಿದೆ. ನಾನೇ ಖುದ್ದಾಗಿ ಹೋಗಿ ನಾವು ಕಾನ್ಸುಲ್ ಜನರಲ್ ಆಫ್ ಫ್ರಾನ್ಸು ಮತ್ತು ಕಾನ್ಸುಲ್ ಜನರಲ್ ಆಫ್ ಜಪಾನ್ ಆ ಉದ್ಘಾಟನೆಯನ್ನು ಮಾಡಿದ್ವಿ. ಭಾರತದ ಅನಿಲ್ ಪ್ರಾಧಿಕಾರ ಗೇಲ್ ಸುಮಾರು ರಾಜ್ಯದಲ್ಲಿ 1,000 ಮೆಗಾವಾಟ್ ಸಾಮರ್ಥ್ಯದ ರಿನ್ಯೂಬಲ್ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಾಪನೆಗೆ ಮುಂದಾಗಿದ್ದು 5,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ನಾವು ಇತ್ತೀಚೆಗೆ ತಮ್ಗೆ ಗೊತ್ತಿದೆ ಬಡಂಬೆಗಿನ ಕೂಡ ಮಾಡ್ಕೊಂಡಿದ್ದೀವಿ. ಇವತ್ತು ಇನ್ವೆಸ್ಟ್ ಕರ್ನಾಟಕ ಫೋರಮನ್ನು ನಾವು ಪುನರ್ರಚನೆ ಮಾಡಿ ಅಲ್ಲಿ ಒಬ್ಬ IAS ಅಧಿಕಾರಿಯನ್ನು ಇವತ್ತು ನಾವು CO ಆಗಿ ನೇಮಕ ಮಾಡ್ಕೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ನಾನು ಹೇಳಿದ್ದೆ ಸೆಕ್ಟರ್ ವೈಸ್ ನಾವು ಇಂಡಸ್ಟ್ರಿ ಎಕ್ಸ್ಪರ್ಟ್ಸನ್ನು ಇಂಡಸ್ಟ್ರಿದಿಂದ ಅವ್ರನ್ನ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಅವರಿಗೆ ಪಾರ್ ಇಂಡಸ್ಟ್ರೀಸ್ ಇದು ಕೊಟ್ಟು ಅವರು ನಮ್ಮ ಪರವಾಗಿ ಅನಾಲಿಸಿಸ್ ಮಾಡುವಂಥದ್ದು, ಲಾಬಿಂಗ್ ಮಾಡುವಂಥದ್ದು, ಫೀಡ್ಬ್ಯಾಕ್ ಕೊಡುವಂಥದ್ದು, ಗೈಡ್ ಮಾಡುವಂಥದ್ದು ಇದೆಲ್ಲನೂ ಕೂಡ ಆಗ್ತದೆ. ಯಾವ ರೀತಿ ನಾವು ನೋಡಿದ್ದೀರಿ ತಮಿಳುನಾಡಲ್ಲಿ ಬ್ಯೂರೋ ಇದೆಲ್ಲ ಗೈಡೆನ್ಸ್ ಬ್ಯೂರೋ ಥರ ಇವತ್ತೊಂದು ದಿವಸ ನಾವು ಅದನ್ನು ಇದು ಮಾಡಿದ್ದೀವಿ. ಅದು ಮತ್ತು ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಇದೆ. ಈಗಾಗಲೇ ಅಪಾಯಿಂಟ್ಮೆಂಟ್ಸ್ ಪ್ರಕ್ರಿಯೆ ಇವತ್ತೊಂದು ದಿವಸ ನಡೀತಾ ಇದೆ. ಆಮೇಲೆ KIDBಯಿಂದ ಕೂಡ ನಾವು ಭಾಳಷ್ಟು ಸುಧಾರಣೆಗಳನ್ನ ಇವತ್ತೊಂದು ದಿವಸ ಮಾಡಿದ್ದೀವಿ. ಇವತ್ತು ಭಾಳಷ್ಟು ಕಡೆ ನಾವು ಬೆಂಗಳೂರು ಸುತ್ತಮುತ್ತಲಾಗಲಿ, ಕೋಲಾರ ಈ ಕಡೆ ಭಾಗ, ಬೆಂಗಳೂರು ಆ ಕಡೆ ಹುಬ್ಬಳ್ಳಿ ಧಾರವಾಡ ಮತ್ತು ವಿಜಯಪುರ ಹೀಗೆಲ್ಲ ಕಡೆಯೂ ಕೂಡ ಇಂಡಸ್ಟ್ರಿಯಲ್ಸ್ಗೆ ಡೆಡಿಕೇಟೆಡ್ ಆಗಿ ನೀರಿನ ಒಂದು ವಾಟರ್ನ ನಾವು ಕೊಡಬೇಕಾಗಿದೆ. ಯಾಕಂದರೆ BWCಯಿಂದ ಇವತ್ತು ಬೆಂಗಳೂರಿನ ಕುಡಿಲಿಕ್ಕೆ ಭಾಳಷ್ಟು ಒತ್ತಡ ಇರೋದ್ರಿಂದ ಭಾಳಷ್ಟು ಸಮಸ್ಯೆಗಳಾಗ್ತಾಯಿತ್ತು. ಅನೇಕ ಸಲ ಬೋರ್ವೆಲ್ ನೀರುಗಳಿಂದ ನಾವು ಇದು ಮಾಡಬೇಕಾಗ್ತಾಯಿತ್ತು. ಇದೆಲ್ಲವನ್ನು ಗಮನ ಇಟ್ಕೊಂಡು ನಾವು ಇಂಡಸ್ಟ್ರಿಯಲ್ ಏರಿಯಾಗೆ ನಮ್ಮ ಇಂಡಸ್ಟ್ರಿಯಲ್ ಅಲೋಕೇಶನ್ ಏನಿದೆ ಆ ಇಂಡಸ್ಟ್ರಿಯಲ್ ಅಲೋಕೇಶನ್ ಮೂಲಕ ನದಿಗಳ ಮೂಲದಿಂದ ನೀರನ್ನು ಒದಗಿಸಲಿಕ್ಕೆ 3,600 ಕೋಟಿ ರೂಪಾಯಿ ಮೊತ್ತದ ಸಮಗ್ರ ಯೋಜನೆಯನ್ನು ನಾವು ರೂಪಿಸಿದ್ದೀವಿ. ಹುಬ್ಬಳ್ಳಿ ಧಾರವಾಡ ಮತ್ತು ಇನ್ನೊಂದು ವಿಜಯಪುರಿಗಾಗಲೇ ಟೆಂಡರ್ ಆಗಿದೆ. ಬೆಂಗಳೂರಿನಲ್ಲಿ ಕೂಡ ವಾಟರ್ ಅಲೋಕೇಶನ್ ಆಗಿದೆ. ಬಹುಶಃ ಇನ್ನೊಂದು ತಿಂಗಳ ಒಳಗಡೆ ಸಹ ನಾವು ಟೆಂಡರ್ನ ಕೂಡ ನಾವು ಆಹ್ವಾನಿಸ್ತೇವೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಫಾರ್ಮಾ ಪಾರ್ಕ್, ಯಾಕಂದರೆ ನಮಗೆ ರಾಯಚೂರಿನಲ್ಲಿ ನಮ್ಮ ಕಡೇಚೂರಿನಲ್ಲಿ ಒಂದು ಫಾರ್ಮಾ ಪಾರ್ಕ್ ಇದೆ. ಈ ಭಾಗದಲ್ಲಿ ಒಂದು ಹೈಟೆಕ್ ಫಾರ್ಮಾ ಪಾರ್ಕ್ ಆಗಬೇಕು ಅಂಥೇಳಿ ಇವತ್ತು ಸಹ ನಾವು ಯೋಚನೆಯನ್ನು ಮಾಡಿದ್ವಿ. ಅದ್ರ ಜೊತೆಗೆ ಅದರಲ್ಲಿ ಒಬ್ಬ ಪ್ರೈವೇಟ್ ಡೆವಲಪರ್ ಕೂಡ ಇವತ್ತು ಸಹ ಯಾವ ರೀತಿ ಬೇರೆ ಒಂದು ರಾಜ್ಯದಲ್ಲಿ ಇವತ್ತು ಸಹ ಮಾಡಿದ್ದಾರೆ ಅದೇ ಮಾಡಲ್ಸಲ್ಲಿ ಇಲ್ಲಿ ಕೂಡ ಅವರು ಕೂಡ ಚರ್ಚೆ ಮಾಡ್ತಾಯಿದ್ದಾರೆ. ಅದರ ನಿರ್ಣಯನ ನಾವು ತೆಗೆದುಕೊಳ್ತಾ ಇದ್ದೀವಿ. ಆಮೇಲೆ ವಿಜಯಪುರದಲ್ಲಿ ಸೋಲಾರ್ ಸೆಲ್ ಪಾರ್ಕ್, ಚಿತ್ರದುರ್ಗದಲ್ಲಿ ಡ್ರೋನ್ ಪಾರ್ಕ್, ಈಗ ಡ್ರೋನ್ಸ್ಗೂ ಕೂಡ ಭಾಳ ಮಹತ್ವವನ್ನು ಬಂದಿದೆ. ಈಗ ಡ್ರೋನ್ ಪಾರ್ಕನ್ನು ಇವತ್ತು ಸಹ ಚಿತ್ರದುರ್ಗದಲ್ಲಿ, ಡಾಬಾಸ್ಪೇಟ್ ಸಮೇತ ಹನುಮಾಪುರದಲ್ಲಿ ಇವತ್ತು ಸಹ ಮೆಗಾ ಲಾಜಿಸ್ಟಿಕ್ ಪಾರ್ಕನ್ನು, ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟಲಿ ಡೀಪ್ ಟೆಕ್ ಪಾರ್ಕನ್ನು ಇವತ್ತು ಸಹ ಮಾಡುವಂಥ ಜೊತೆಗೆ ಹುಬ್ಬಳ್ಳಿಯಲ್ಲಿ 200 ಎಕರೆ ಜಾಗದಲ್ಲಿ ಇವತ್ತು ಸಹ ನಮ್ಮದೊಂದು ಸ್ಟಾರ್ಟಪ್ ಮತ್ತು IT ಪಾರ್ಕನ್ನು ಇವತ್ತು ಸಹ ಮಾಡಲಿಕ್ಕೆ ಉದ್ದೇಶಪಟ್ಟಿದ್ದೀವಿ. ಮತ್ತು ತಮ್ಗೆ ಗೊತ್ತಿದೆ ದಾಬಾಸ್ಪೇಟ್ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ 40,000 ಕೋಟಿ ಹೂಡಿಕೆಯೊಂದಿಗೆ 5,000 ಎಕರೆಯಲ್ಲಿ ಇವತ್ತು ಸಹ ಕ್ವಿನ್ ಸಿಟಿ ಇವತ್ತು ಸಹ ಪ್ರಗತಿಯ ಇದರಲ್ಲಿದೆ. ಎಕ್ವಿಷನ್ಸ್ ಪಾರ್ಷಿಯಲಿ ಮೋರ್ ದೆನ್ 50% ಆಫ್ ಲ್ಯಾಂಡ್ ಎಕ್ವಿಷನ್ಸ್ ಇವತ್ತಾಗಿದೆ. ಪೇಮೆಂಟ್ಸ್ ಕೂಡ ಇವತ್ತು ಸಹ ನಾವು ಮಾಡಿದ್ವಿ. ನವೋದ್ಯೋಗಗಳ ಹಬ್ ಆಗಿ ಬೆಂಗಳೂರಿಗೆ ಸಮೀಪದಲ್ಲಿ 1,000 ಎಕರೆಯಲ್ಲಿ ವಿಸ್ತೀರ್ಣದಲ್ಲಿ ಸ್ವಿಫ್ಟ್ ಸಿಟಿ, ಯಾಕಂದ್ರೆ ನಮಗೆ ಎಲೆಕ್ಟ್ರಾನಿಕ್ ಸಿಟಿ ಇವತ್ತು ಸಹ ಸಂಪೂರ್ಣವಾಗಿ ನಾವು ಎಕ್ಸಾಸ್ಟ್ ಆಗಿದ್ವಿ. ಅಲ್ಲಿ 1,000 ಎಕರೆಯಲ್ಲಿ ನಾವು ಸ್ವಿಫ್ಟ್ ಸಿಟಿ, ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೇಟಾ ಅನಾಲಿಟಿಕ್ಸು ಮತ್ತು ಫಿನ್ಟೆಕ್ ಉದ್ಯಮಗಳಿಗೆ ಇವತ್ತೊಂದು ಸಹ ನೆಲೆ ಇರುವಂಥ ಇವತ್ತೊಂದು ಸಹ ನಾವು ಆ ಸ್ವಿಫ್ಟ್ ಸಿಟಿಯನ್ನು ಇವತ್ತು ಮಾಡ್ತಾಯಿದ್ದೀವಿ. ಬೆಂಗಳೂರಿನ NGF ಕಾರ್ಖಾನೆ ಇದರ ಜಾಗದಲ್ಲಿ 105 ಎಕರೆ ಜಾಗದಲ್ಲಿ ಈಗಾಗಲೇ ಕೋರ್ಟ್ ಗೈಡೆಡ್, ಹೈಕೋರ್ಟ್ ಗೈಡೆಡ್ ಇದು ಕೂಡ ಇದೆ. ಅಲ್ಲಿ ಟ್ರೀ ಪಾರ್ಕನ್ನು ಕೂಡ ನಾವು ಅಭಿವೃದ್ಧಿಪಡಿಸ್ತೀವಿ. ಜೊತೆಗೆ ಸೈನ್ಸ್ ಪಾರ್ಕ್ನು ಕೂಡ ಅಲ್ಲಿ ಇವತ್ತು ಮಾಡ್ತಾಯಿದ್ದೀವಿ. ಮತ್ತು ಇನ್ನಿತರ ಅಲ್ಲಿ ಡೆವಲಪ್ಮೆಂಟ್ಸನ್ನು ಕೂಡ ಅಲ್ಲಿ ಮಾಡ್ತಾಯಿದ್ದೀವಿ. MSIL ಮೂಲಕ ನಾವು 2,200 ಬೌಟಿಕ್ ಸ್ಟಾಲ್ಸನ್ನು ಇವತ್ತು ಮಾಡಿದ್ದೀವಿ. ಯಾವ ರೀತಿ ಪ್ರೈವೇಟ್ನವ್ರು ಹೆಂಗೆ ಟಾನಿಕ್ ಗಿನಿಕ್ ನೋಡ್ತಿರಲ್ಲ ಆ ಥರ ಈಗ ಭಾಳ MSIL ಭಾಳ ಇದರಲ್ಲಿತ್ತು. ನಮ್ಮ ಮನೋಜ್ ಅವರು ಆಸಕ್ತಿ ವಹಿಸ್ಕೊಂಡು ಇವತ್ತೊಂದು ಸಹ 200 ನಾವು ಈ ಬೌಟಿಕ್ ಲಿಕರ್ ಸೆಂಟರ್ಸ್ ಏನಂತೀರಿ ನೀವು ಅದಕ್ಕೆ
ಅದನ್ನು ಮಾಡ್ತಾಯಿದ್ದೀವಿ ಮತ್ತು ಪ್ರವಾಸಿ ಪ್ಯಾಕೇಜನ್ನು ರೂಪಿಸಿದ್ದೀವಿ ಮತ್ತು ಸದ್ಯದಲ್ಲಿ 4 ಹಂತಗಳಲ್ಲಿ ಕಾಮರ್ಸ್ ವ್ಯವಸ್ಥೆಯನ್ನು ಕೂಡ ನಾವು ಜಾರಿಗೊಳಿಸ್ತಾ ಇದ್ದೀವಿ. ಜೊತೆಗೆ ವಾರ್ಷಿಕ ಈಗಾಗಲೇ ಹೇಳಿದ್ದೀನಿ, ಕೆಲವು ಮುಖ್ಯಮಂತ್ರಿಗಳ ಸಮಯವನ್ನು ಕೇಳಿದ್ವಿ. ಬಹುಶಃ ನಾನು ಇವತ್ತು ನಾವು ಬಹುಶಃ ಮುಂದಿನ ಒಂದು ಆಫ್ಟರ್ 10 ಡೇಸ್ ನಾವು ತಿರುಗಿ ಬಂದಮೇಲೆ 23 ನಂತರ ಮುಖ್ಯಮಂತ್ರಿಗಳ ಸಮಯ ಕೇಳಿದ್ದೀವಿ. ನಾವು ಚಿಟ್ ಫಂಡನ್ನು ನಮ್ಮದು ಕೇವಲ 200 ಕೋಟಿ ರೂಪಾಯಿ ವ್ಯವಹಾರ ಇತ್ತು. ಚಿಟ್ ಫಂಡು ಅದು ಮ್ಯಾನ್ಯುವಲ್ ಇತ್ತು. 500 ಕ್ರೋರ್ಸು ಬರೀ ಮ್ಯಾನ್ಯುವಲ್ ಇತ್ತು. ಅದು ಭಾಳಷ್ಟು ಅದುವಾಗ ಅದನ್ನು ನಾವು RBI ಮತ್ತು ಈ ಎಲ್ಲ ಬ್ಯಾಂಕರ್ಸ್ ಏನಿದೆ, ನ್ಯಾಷನಲ್ ಬ್ಯಾಂಕರ್ಸ್ಗೆ ಏನು ಇದು ಮಾಡ್ತಾರೆ, ಅವರಿಂದ ಇವತ್ತು ಸಹ ಸಂಪೂರ್ಣವಾದ ಸಿಸ್ಟಮನ್ನು ಡೆವಲಪ್ ಮಾಡಿಸಿ ಫುಲ್ ಪ್ರೂಫ್ ಆಗಿ ಆನ್ಲೈನ್ ಇದನ್ನು ಮೂಲಕ ಅದನ್ನು ಇದು ಮಾಡಿದ್ದೀವಿ. ಅದ್ರ ಜೊತೆಗೆ ಅದರಲ್ಲಿ ನಾವು ಮಹಿಳಾ ಸಂಘಗಳೇನಿದ್ದಾವೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸು, ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡಿಕೊಂಡು ಅವರು ಸಕ್ರಿಯನಾಗಿ ಇವತ್ತು ದಿವಸ ಮಾಡೋ ಜೊತೆಗೆ ಏನು ಕೇರಳದಲ್ಲಿ ಈ ಒಂದು ಮಾಡೆಲ್ ಇದೆ, ಸುಮಾರು ಅಲ್ಲಿ 47,000 ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಾರೆ ಅವರು. ಪ್ಲಸ್ ಒಂದು ಮಹಿಳಾ ಬ್ಯಾಂಕನ್ನು ಕೂಡ ಮಾಡಿದ್ದಾರೆ. ನಾವು ಅದನ್ನು ಅದೇ ಮಾಡೆಲ್ನಲ್ಲಿ ಈಗಾಗಲೇ ಅಲ್ಲಿಯೇ ಒಬ್ಬರನ್ನ ಕನ್ಸಲ್ಟೆಂಟನ್ನು, ಒಬ್ಬರು ರಿಟೈರ್ಡ್ MD ಹೈರ್ ಮಾಡಿಕೊಂಡು ಮಾಡಿ ಇವತ್ತು ಅದನ್ನು ಮಾಡಿದ್ದೀವಿ. ಈಗಾಗಲೇ ಶೀಘ್ರದಲ್ಲೇ ಅದನ್ನು ಲಾಂಚ್ ಮಾಡ್ತಾಯಿದ್ದೀವಿ. 10,000 ಕೋಟಿ ರೂಪಾಯಿ ನಾವು 5 ವರ್ಷದಲ್ಲಿ ಇವತ್ತು 5 ವರ್ಷದಲ್ಲಿ ನಾವು 10,000 ಕೋಟಿ ರೂಪಾಯಿ ಅದನ್ನು ರೀಚ್ ಮಾಡಬೇಕು ಮತ್ತು ನಮ್ಮ ಅವಧಿಯಲ್ಲಿ 2028 ಒಳಗಡೆ 5,000 ಕೋಟಿ ರೂಪಾಯಿ ವಹಿವಾಟನ್ನು ರೀಚ್ ಮಾಡುವಂಥ ಒಂದು ಟಾರ್ಗೆಟನ್ನು ನಾವು ಇಟ್ಕೊಂಡಿದ್ದೀವಿ. ಮತ್ತು ಲೇಖಕ್ ಬುಕ್ಸು ಇದೆಲ್ಲನೂ ಕೂಡ ಮಾಡ್ತಾಯಿದ್ದೀವಿ ಅದರ ಜೊತೆಗೆ. ಆಮೇಲೆ ಹುಬ್ಬಳ್ಳಿ NGF ತಮ್ಗೆ ಗೊತ್ತಿದೆ, ಇವತ್ತು ಪ್ರಥಮ ಬಾರಿಗೆ ಈಗ 1 ಕೋಟಿ ಸುಮಾರು ಇವತ್ತು ಸಹ ಲಾಭವನ್ನು ಮಾಡಿದ್ದೀವಿ. ಹುಬ್ಬಳ್ಳಿ NGF ಬಗ್ಗೆ ಹೇಳಬೇಕಂದ್ರೆ ಭಾಳ ಜನಕ್ಕೆ ಗೊತ್ತಿದೆ, ಕೆಲವು ಜನಕ್ಕೆ ಗೊತ್ತಿಲ್ಲ. ಅವರು ಭಾಳ ಉತ್ಕೃಷ್ಟವಾದಂಥ ಭಾಳ ಹೈ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ಸನ್ನು ಮಾಡ್ತಾರೆ. ನಮ್ಮ ಪಾರ್ಲಿಮೆಂಟ್ ಹೌಸ್ಗೆ ಅವರೇ ಕೊಟ್ಟಿದ್ದು, ರೈಲ್ವೇಸ್ಗೆ ಅವರೇ ಕೊಡ್ತಾರೆ, ಉಗಂಡ ಮತ್ತು ಆಫ್ರಿಕಾ ಎಲ್ಲ ಕಡೆ ಕೂಡ ಇದು ಮಾಡ್ತಾಯಿದ್ದಾರೆ. ಭಾಳಷ್ಟು ಕಷ್ಟದ ಸಮಯದಲ್ಲಿದೆ. ಅದು ಮೇಲೆ ರೂಫ್ ಸತ್ತಕ್ಕಿಲ್ಲ, ಕೆಳಗಡೆ ಇದೂ ಇಲ್ಲ, ಭಾಳ ಕಷ್ಟದ ಸಮಯದಲ್ಲಿದೆ. ನಾವು ಫೈನಾನ್ಸ್ ಜೊತೆಗೆ ಮೀಟಿಂಗನ್ನು ಮಾಡಿದ್ದೀವಿ. ಅದಕ್ಕೆ ಕಾಯಕಲ್ಪ ಒದಗಿಸಿ ಆ NGFನ್ನು ಕೂಡ ಯಾವ ರೀತಿ ನಾವು KSTಯಲ್ಲಿ ಇವತ್ತು ಮಾಡ್ತಾಯಿದ್ದೀವಿ, ಈಗ NGFನ್ನು ಕೂಡ ಮತ್ತೆ ನಾವು ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸಲಿಕ್ಕೆ ಅದನ್ನು NGFನ ಈಗಾಗಲೇ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಅದು ಭಾಳ ದೊಡ್ಡ ಕಂಪ್ನಿಯಾಗಿ ಇವತ್ತು ಸಹ ಮತ್ತೆ ಹೊರಹೊಮ್ಮುತ್ತದೆ. ಭಾಳ ಪ್ರಮುಖ, ಭಾಳ ಉತ್ಕೃಷ್ಟವಾದಂಥ ಹೈ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ಸನ್ನು ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಪವರ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ನಮ್ಮ ಇದು ಇನ್ಕ್ಲೂಡಿಂಗ್ ನಮ್ಮ ಯಾವುದಾದ್ರು ಕರ್ನಾಟಕ ಭವನಕ್ಕೂ ಕೂಡ ಅವರೇ ಕೊಟ್ಟಿದ್ದಾರೆ. ಬೆಂಗಳೂರು ಕನ್ನಡ ಭವನ, ಜೇವೂರು ಏರ್ಪೋರ್ಟ್ ಅವರೇ ಕೊಟ್ಟಿದ್ದಾರೆ, ಜೇವೂರು ಏರ್ಪೋರ್ಟ್ಗೆ. ಆಮೇಲೆ ತಮ್ಗೆ ಗೊತ್ತಿದ್ದು KSDL ಬಗ್ಗೆ ಜಾಸ್ತಿ ನಾನು ಮಾತಾಡಬೇಕಾಗಿಲ್ಲ, ಅದು ಅವಾಗ ಚರ್ಚೆಗೆ ಬರ್ತಿರ್ತದೆ. KSDL 2024-25ರಲ್ಲಿ 17,100 ಕೋಟಿಗಳ ಹೆಚ್ಚಿನ ವಹಿವಾಟು ಮಾಡಿ 414 ಕೋಟಿ ರೂಪಾಯಿ ಇವತ್ತು ದಿವಸ ಸಾರ್ವತ್ರಿಕ ದಾಖಲೆಯನ್ನು ಮಾಡಿದೆ. ಪ್ರೀಮಿಯಂ ಸೋಪ್, ಶವರ್ ಜೆಲ್, ಹ್ಯಾಂಡ್ ವಾಶ್, ಕುಡಿ ನೀರು, ಹೀಗೆ 21 ಹೊಸ ಉತ್ಪನ್ನಗಳನ್ನ ಇವತ್ತು ದಿವಸ ನಾವು ಬಿಡುಗಡೆ ಮಾಡಿದ್ದು. ಈಗಾಗಲೇ ನಾವು ಪರ್ಫ್ಯೂಮ್ಸನ್ನು ನಾನು ಇವ್ರನ್ನ ಇದಕ್ಕೆ ಕನೌಜ್ಗೆ ಕಳಿಸಿದ್ದು. ಉತ್ತರ ಪ್ರದೇಶ್ ಇಸ್ ಕಾಲ್ಡ್ ದ ಪರ್ಫ್ಯೂಮ್ ಕ್ಯಾಪಿಟಲ್ ಆಫ್ ಇಂಡಿಯಾ. 5,000 ವರ್ಷದ ಹಳೆ ಒಂದು ತಂತ್ರಜ್ಞಾನದಿಂದ ಅಲ್ಲಿ ಪರ್ಫ್ಯೂಮ್ಸನ್ನು ಇದನ್ನು ಮಾಡ್ತಾರೆ. ಅದು ಮೈಸೂರು ಇದರ ಸ್ಯಾಂಡಲ್ದಿಂದ ನಮ್ಮದು KSDLinದ ಈ ಪರ್ಫ್ಯೂಮ್ಸ್ ಅರೇನಾನು ಕೂಡ ನಾವು ಟಾರ್ಗೆಟ್ ಮಾಡಬೇಕು ಅಂತ ಹೇಳ್ಕೊಂಡು ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಒಂದು ಉತ್ಕೃಷ್ಟವಾದಂಥ, ಯಾಕಂದರೆ ಯುರೋಪಿಯನ್ ಮಾರ್ಕೆಟ್ನಲ್ಲಿ ಜಾಸ್ಮಿನ್ಗೆ ಹೆಚ್ಚಿನ, ಮಲ್ಲಿಗೆ ಇದಕ್ಕೆ ಹೆಚ್ಚಿನ ಇದು ಕೊಡ್ತಾರೆ. ಗಲ್ಫು ಮತ್ತು ನಮ್ಮ ದೇಶದಲ್ಲಿ ನಾವು ಸ್ಯಾಂಡಲ್ಗೆ ಹೆಚ್ಚಿನ ಇದು ಕೊಡ್ತೀವಿ. ಒಂದು ಉತ್ಕೃಷ್ಟವಾದಂಥ, ಒಂದು ಜನರಿಗೆ ಬೇಕಾಗಿರುವಂಥ ಜಾಸ್ಮಿನ್ ಸೋಪನ್ನು ಕೂಡ, ಮತ್ತು ಒಂದು ಉತ್ಕೃಷ್ಟವಾದಂಥದ್ದು ಒಂದು ಜಾಸ್ಮಿನ್ ಸೋಪು, ಯಾವ ರೀತಿ ಮಿಲೇನಿಯಮ್ ಸೋಪ್ ಇದೆಯಲ್ಲ ಆ ಥರ ಒಂದು ಇದನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಇದು ಮಾಡಿದ್ದೀವಿ. 80,000 ರೂಪಾಯಿ 1 ಲೀಟ್ರಿಗೆ. ಅದು 80,000 ಸರ್, ಹಾಂ 2,60,000. ನಾನೇ ತಪ್ಪು ಹೇಳಿದ್ದೆ. ನನಗೆ 1 kg 1 ಲೀಟ್ರ್ ಅಂತಿರೋದು. 1 kg ಆಫ್ ದಟ್ ಆಯಿಲ್ ಕಾಸ್ಟ್ 2,60,000 rupees. ಸೊ ಅದನ್ನು ಕೂಡ ಈಗ ಮಾಡಿ ನಾವು ಈ KSDL ತನ್ನ ಗತ ವೈಭವ ಏನಿತ್ತು, ನಾಲ್ವಾಡಿ ಕೃಷ್ಣರಾಜವಾಡಿಯವರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಆ ಒಂದು ಇದಕ್ಕೆ KSDLನ ಅದನ್ನು ಸಹ ಒಯ್ದು 28ರ ಹೊತ್ತಿಗೆ ನಾವು ಸಂಸ್ಥೆ ವಹಿವಾಟನ್ನು 5,000 ಕೋಟಿ ರೂಪಾಯಿಗೆ ನಾವು ಕೊಂಡೊಯ್ಯುವಂಥ ಕೆಲಸ ಮಾಡ್ತಿದ್ವಿ. ಮತ್ತು ಈ ತಿಂಗಳು ನಾವು ಸುಮಾರು 30 ಕೋಟಿ ಜಾಸ್ತಿ ಮಾಡಿದ್ದೀವಿ. ಹೈಯೆಸ್ಟ್ ಇನ್ ದ ಎವರ್ ಹಿಸ್ಟ್ರಿ ಆಫ್ KSDL. 186 ಕೋಟಿ, 150 ಕೋಟಿ ಇರ್ತಿತ್ತು, ಈಗ 186 ಕೋಟಿ ಆಗಿದೆ. ಹುಬ್ಬಳ್ಳಿ NGF ಆಯ್ತಲ್ಲ, ಆಗಿದೆ. ನೆಕ್ಸ್ಟ್ ಕಮಿಂಗ್ ಟು ಮೂಲ ಸೌಕರ್ಯ ಇಲಾಖೆ. ಇವತ್ತು
ಹುಬ್ಬಳ್ಳಿ ಮತ್ತು ಬೆಳಗಾವಿ ಅಂತ ಇವು ಎರಡು ಏರ್ಪೋರ್ಟ್ಸ್ ಇದೆ. ಕೇರಳದಲ್ಲಿ ಇವತ್ತೊಂದು ದಿವಸ ಮ್ಯಾಕ್ಸಿಮಮ್ ಇವತ್ತೊಂದು ದಿವಸ ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸನ್ನು ನೋಡ್ತೀವಿ. ನಮ್ಮಲ್ಲಿ ಬ್ಯಾಂಗ್ಳೂರು ಆ್ಯಂಡ್ ಮಂಗಳೂರು ಹೊರತುಪಡಿಸಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗೋದ್ರಿಂದ ನಾವು ವಿದೇಶಕ್ಕೆ ಅದು ದುಬೈ ಇರ್ಬೋದು, ಸಿಂಗಪೂರ್ ಇರ್ಬೋದು, ಅಮೇರಿಕಾ ಇರ್ಬೋದು, ಯುರೋಪ್ ಇರ್ಬೋದು, ಇದು ಮಾಡಲಿಕ್ಕೆ ನಾನು ಈ ಹುಬ್ಬಳ್ಳಿ ಮತ್ತು ಬೆಳಗಾವಿ ಅಂತಾರಾಷ್ಟ್ರೀಯ ವಿಮಾನ ಇದು ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಸದ್ಯದಲ್ಲೇ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಮತ್ತು ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ನೀವು ಕಳಿಸಿ ನಾವು ಅದನ್ನು ಫಾಲೋಅಪ್ ಅವರು ಜಗದೀಶ್ ಶೆಟ್ಟರ್ ಅವರು ನಾವು ಅದನ್ನು ಫಾಲೋಅಪ್ ಮಾಡಿ ಮುಂದೆ ಮಾಡಿಸುವಂಥ ಕೆಲಸವನ್ನು ನಾವು ಕೂಡ ಇದು ಮಾಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಆಮೇಲೆ ಪ್ರಗತಿಯಲ್ಲಿ 9 ರೈಲು ಮಾರ್ಗಗಳಿದ್ದಾವೆ. ರಾಜ್ಯದ ಸರ್ಕಾರ ಮತ್ತು ರೈಲ್ವೆ ಸಚಿವಾಲಯದಿಂದ ಏನು 50-50 ಅನುಪಾತದಲ್ಲಿ ಹಂಚಿಕೆ ಆಧರಿಸಿ 9 ರೈಲು ಯೋಜನೆಗಳನ್ನ ನಾವು ಪ್ರಗತಿ ಆದಷ್ಟು ಬೇಗ ಮುಗಿಸ್ಲಿಕ್ಕೆ ಒಂದು ದಿವಸ ನಾವು ಕ್ರಮವನ್ನು ಕೈಗೊಂಡಿದ್ದೀವಿ. ಈ ಸಂಬಂಧ ನಾವು ರೈಲ್ವೆ ಖಾತೆ ಸಚಿವರಂಥ ವಿ ಸೋಮಣ್ಣ ಅವರೊಂದಿಗೆ ಸಭೆಯನ್ನು ಮಾಡಿದ್ದೀನಿ. ನಾನು ನಿರಂತರವಾಗಿ ಸಭೆಗಳನ್ನ ಮಾಡೋ ಮೂಲಕ ಇದಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡೋ ಮೂಲಕ ಒಟ್ಟು 12,140 ಕೋಟಿ ಈ ಯೋಜನೆಗಳ ಒಟ್ಟು ವೆಚ್ಚ 12,147 ಕೋಟಿ. ರಾಜ್ಯ ಸರ್ಕಾರ 5,757 ಕೋಟಿ ರೂಪಾಯಿ ಇದು ಮಾಡ್ತದೆ. ಅಗತ್ಯವಿರುವ ಕಡೆಗಳಲ್ಲಿ ಭೂಸ್ವಾಧೀನ ಪ್ರಕೃತಿ ಕೂಡ ನಾವು ಚುರುಕುಗಳು ಮಾಡುವಂಥ ಕ್ರಮಗಳನ್ನು ಕೂಡ ಕೈಗೊಂಡಿದ್ದೀವಿ. ಆಮೇಲೆ ರೈಲ್ವೆ ರಸ್ತೆ ಮೇಲ್ಸೇತುವೆ ಕೆಲಸಗಳ ಯೋಜನೆಗಳನ್ನ 1 ಲಕ್ಷಕ್ಕೂ ಅಧಿಕ TVU ಅಂದರೆ ಟ್ರೈನ್ ವೆಹಿಕಲ್ ಯೂನಿಟ್ ಏನಿದೆ, ವಾಹನ ದಟ್ಟಣೆ ಇರುವ ಕಡೆಗಳಲ್ಲಿ ರೈಲ್ವೆ ಲೆವೆಲ್ ಕ್ರಾಸಿಂಗ್ಸು ಗೇಟ್ಗಳನ್ನು ಬದಲಿಸಿ ಮೇಲ್ಸೇತುವೆ ಕೆಳಸೇತುವೆಗಳನ್ನ ನಿರ್ಮಾಣಕ್ಕೆ ಮಾಡಿಕೊಂಡು ರಾಜ್ಯ ಸರ್ಕಾರದ ಇದಕ್ಕೆ ಉಚಿತವಾಗಿ ಭೂಮಿಯನ್ನು ನೀಡಲಿದ್ದು ಕಾಮಗಾರಿ ವೆಚ್ಚಗಳ ಶೇಕಡ 50ರಷ್ಟನ್ನು ಇವತ್ತು ಸಹ ರಾಜ್ಯ ಸರ್ಕಾರ ಬರೆಸಿದ್ರೆ ಇದರ ಪ್ರಕಾರ 51 ಮೇಲ್ಸೇತುವೆ ಕೆಳಸೇತುವೆ ನಿರ್ಮಾಣ ಕಾರ್ಯ ರೈಲ್ವೆ ಇರೋಕ್ಕಿಂತ ತುಂಬ ನಾವು ಕೈಗೊಳ್ಕೊಂಡಿದ್ದೀವಿ. ರೈಲು ಮೂಲ ಸೌಲಭ್ಯ ಅಭಿವೃದ್ಧಿ ಕಂಪನಿ ಕರ್ನಾಟಕ ಮತ್ತು ಕೆರೈಡ್ನಲ್ಲಿ ರೈಲ್ವೆ ಜೋಡಿ ಹಳಿ ಯೋಜನೆಗಳು ಯಶವಂತಪುರ ಚನ್ನಸಂದ್ರ ಮತ್ತು ಬೈಯಪ್ಪನಹಳ್ಳಿ ಹೊಸೂರು ಮಾರ್ಗಗಳ ಸದ್ಯಕ್ಕೆ ಜೋಡಿ ಹಳಿ ಕಂಡಿಲ್ಲ. ಹೀಗಾಗಿ ಯಶವಂತಪುರ ಮತ್ತು ಬೆಂಗಳೂರು ಸಿಟಿ ರೈಲ್ವೆ ಅಂದರೆ ಹೆಚ್ಚುವರಿ ಸಬರ್ಬನ್ ರೈಲ್ವೆ ಸೇವೆ ಆರಂಭಿಸಲು ಆಗ್ತಿಲ್ಲ. ಅದಕ್ಕಾಗಿ ರೈಲ್ವೆಯೊಂದಿಗೆ 50-50 ಅನುಪಾತದಲ್ಲಿ ವೆಚ್ಚಗಳ ಮೂಲಕ ಈ ಮಾರ್ಗಗಳನ್ನ ಜೋಡಿಯಾದ ಹಳ್ಳಿ ಪಥಗಳನ್ನ ಆಗಿಸಿ ಸಮಸ್ಯೆ ಬಗೆಹರಿಸಲು ಸರ್ಕಾರ ಮುಂದಾಗಿದೆ. ಕರ್ನಾಟಕ ಸರ್ಕಾರ ಮತ್ತು ಭಾರತೀಯ ರೈಲ್ವೆ ಜಂಟಿ ಸಹಭಾಗಿತ್ವದಲ್ಲಿ ಕೆರೈಡ್ನಿಂದ ಕಾಮಗಾರಿನ ಅನುಷ್ಠಾನ ಕ್ರಮ ವಹಿಸಲಾಗಿದೆ. ಬೈಯಪ್ಪಳ್ಳಿ ಹೊಸೂರು ಜೋಡಿಹಳ್ಳಿ ಯೋಜನೆ 42 ಕಿಲೋಮೀಟರ್ ಯೋಜನೆಯು ಅಂದಾಜು ವೆಚ್ಚ 498 ಕೋಟಿ ರೂಪಾಯಿ. ಇದರಲ್ಲಿ ರಾಜ್ಯ ಸರ್ಕಾರ ಪಾಲ 249.36 ಕೋಟಿ. ಯಶವಂತಪುರ ಚನ್ನಸಂದ್ರ ಜೋಡಿಹಳ್ಳಿ ಯೋಜನೆ 22 ಕಿಲೋಮೀಟರ್ ಯೋಜನೆ ಅಂದಾಜು ವೆಚ್ಚ ಸುಮಾರು 314 ಕೋಟಿ ರೂಪಾಯಿ. ಇದರಲ್ಲಿ ರಾಜ್ಯ ಸರ್ಕಾರ ಅದು ಪಾಲು ಸುಮಾರು 157 ಕೋಟಿ. ಬೆಂಗಳೂರು ಉಪನಗರ ರೈಲು ಯೋಜನೆ ಏನಿದೆ BSRP ಏನಿದೆ ಉಪನಗರ, ಇದರಲ್ಲಿ ಸುಮಾರು ಒಟ್ಟು 15,767 ಕೋಟಿ ಅಂದಾಜು ವೆಚ್ಚದಲ್ಲಿ 57 ರೈಲು ನಿಲ್ದಾಣಗಳನ್ನೊಳಗೊಂಡ ಒಟ್ಟು 148 ಕಿಲೋಮೀಟರ್ ಉದ್ದದ ಬೆಂಗಳೂರು ಉಪನಗರ ರೈಲು ಯೋಜನೆ ಕೈಗೊಳ್ಳಲಾಗಿದೆ. ಆರಂಭದಲ್ಲಿ ಬೆಂಗಳೂರು ನಗರವನ್ನು ಮಾತ್ರ ಗುರಿಗಾರಿಸಿಕೊಂಡಿದ್ದ ಈ ಯೋಜನೆ ಈಗ ಸುತ್ತಮುತ್ತಲಿನ ತುಮಕೂರು, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಮಾಲೂರು, ಬಂಗಾರಪೇಟೆ ಮತ್ತು ಹೊಸ ವಿಸ್ತರಿಸುವ ಉದ್ದೇಶ ಸರ್ಕಾರಕ್ಕಾಗಿದೆ. ಯೋಜನೆ ಸಂಬಂಧ ಕರ್ನಾಟಕ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ಮತ್ತು ಕೆರೈಡ್ ನಡುವೆ ಮಾತುಕತೆ ನಡೀತಾ ಇದೆ. ಸಬರ್ಬನ್ ರೈಲ್ವೆ ಯೋಜನೆಯು 7,438 ಕೋಟಿ ಸಾಲ ನೆರವು ಖಾತರಿ ಯೋಜನೆಗೆ ಒಟ್ಟು 4,650 ಕೋಟಿ ರೂಪಾಯಿ ಸಾಲ ಪಡೆಯಲು ಜರ್ಮನಿಯ KfW ಸಂಸ್ಥೆ ಮತ್ತು ಜೊತೆಗೆ ಒಪ್ಪಂದನ ಸಹಿ ಹಾಕಿ EIB ಸಂಸ್ಥೆಯಿಂದ 300 ದಶಲಕ್ಷ ಮಿಲಿಯನ್ ಯೂರೋ ಸಾಲ ನೆರವನ್ನು ಪಡೆಯಲಾಗುವುದು. BBMP, BWSP, KIDB ಸಮನ್ವಯತೆಯಿಂದ ತೊಡಕುಗಳ ನಿವಾರಣೆಗೆ ಒತ್ತು ಕೊಟ್ಟು ಯೋಜನೆಗೆ 4 ಕಾರಿಡಾರ್ ಪೈಕಿ 2 ಕಾರಿಡಾರ್ ಕಾಮಗಾರಿ ನಡೀತಾ ಇದೆ. ಬೆಂಗಳೂರು ಉಪನಗರ ರೈಲ್ವೆ ಯೋಜನೆ ದೇಶದಲ್ಲಿ ಮೊದಲ ಬಾರಿಗೆ ನಿರ್ಮಿಸುವ ಇಂಜಿನಿಯರಿಂಗ್ ಅದ್ಭುತ ಎನ್ನಲಾಗಿದೆ. 100 ಅಡಿ ಉದ್ದದ ಗರ್ಡರ್ಗಳನ್ನು ಬಳಸಲಾಗುತ್ತದೆ. ವಿಶೇಷವಾಗಿದೆ ವಿಮಾನ ನಿಲ್ದಾಣಗಳು. ರಾಜ್ಯ ಸರ್ಕಾರವು ಕರ್ನಾಟಕ ಎಲ್ಲ ದಿಕ್ಕುಗಳಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸಲು ಆದ್ಯತೆ ನೀಡಿದೆ. ಇದರಿಂದ ಪ್ರವಾಸೋದ್ಯಮ, ಶೈಕ್ಷಣಿಕ ಚಟುವಟಿಕೆಗಳು, ವಾಣಿಜ್ಯ ವಹಿವಾಟು, ಕೃಷಿ ಉತ್ಪನ್ನಗಳ ಸಾಗಾಟ ಇವೆಲ್ಲವೂ ಸುಗಮವಾಗಲಿದೆ. ಅಂತಿಮವಾಗಿ ಉಪಕ್ರಮವು ರಾಜ್ಯದ ಆರ್ಥಿಕತೆಗೆ ಬಲ ತುಂಬಲಿದೆ. KSIDC ಮೂಲಕ ರಾಜ್ಯದ ವಿಮಾನ ನಿಲ್ದಾಣ ಕಾರ್ಯಾಚರಣೆಗೆ ನಿರ್ವಹಣೆ ಮಾಡುವ ಚಾರಿತ್ರಿಕ ನಿರ್ಧಾರದೊಂದಿಗೆ ಬೊಕ್ಕಸ್ಗೆ ಹೊಸ ಸಂಪನ್ಮೂಲ ಸೃಷ್ಟಿಸುವ ಉದ್ದೇಶ ಇರಿಸಿಕೊಳ್ಳಲಿದೆ. ಶಿವಮೊಗ್ಗ ವಿಮಾನ ನಿಲ್ದಾಣ ಇವತ್ತು ನಾಗರಿಕ ವಿಮಾನ ಇಲಾಖೆ ಚಾಲನೆ ಕೊಟ್ಟಿದ್ದೀವಿ. ಶಿವಮೊಗ್ಗ ಜಿಲ್ಲಾ ಕೇಂದ್ರದಿಂದ
ಸುಮಾರು 15 ಕಿಲೋಮೀಟರ್ ಹಂತದಲ್ಲಿ 49 ಕೋಟಿ ವೆಚ್ಚದಲ್ಲಿ ಇವತ್ತು ವಿಮಾನ ನಿರ್ಮಾಣಕ್ಕೆ ನಾಗರಿಕ ವಿಮಾನ ಸಂಚಾರಿಗೆ ಸೇವೆಗೆ 23ಕ್ಕೆ ಮೊತ್ತದ ಚಾಲನೆಯನ್ನು ನೀಡಲಾಯಿತು. A320 ಬೋಯಿಂಗ್ ಮತ್ತು ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿನ ಮಾಡಿಕೊಳ್ಳುವಂಥ ಇವತ್ತು ಕೂಡ ನಾವು ವಹಿಸ್ಕೊಂಡಿದ್ದೀವಿ. ಈ ಹೆಚ್ಚುವರಿಯಾಗಿ ಇವತ್ತು ಅನೇಕ ಕ್ರಮಗಳನ್ನ ಇವತ್ತು ಸಹ ನಾವು ಕೈಗೊಂಡಿದ್ದೀವಿ. ಈಗಾಗಲೇ ಶಿವಮೊಗ್ಗ ಬೆಂಗಳೂರು ನಡುವೆ ವಿಮಾನ ಹಾರಾಟ ಆಗ್ತದೆ. ಶಿವಮೊಗ್ಗ ಹೈದರಾಬಾದ್, ಶಿವಮೊಗ್ಗ ತಿರುಪತಿ ಮತ್ತು ಶಿವಮೊಗ್ಗ ಗೋವಾಕ್ಕೂ ಕೂಡ ಇವತ್ತು ವಿಸ್ತರಣೆ ತಂದಿದೆ. ವಿಜಯಪುರ ವಿಮಾನ ನಿಲ್ದಾಣ ಇವತ್ತು ಸಹ ಮುಕ್ತಾಯದ ಹಂತಕ್ಕೆ ಬಂದಿದೆ. ಆದರೆ ಕೇಂದ್ರ ಸರ್ಕಾರ ಇದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ನಿಮ್ಮ ಎನ್ವಿರಾನ್ಮೆಂಟ್ಗೆ ಸಂಬಂಧಿಸಿದಂಥ ಒಂದು PILನಲ್ಲಿ ಸುಮಾರು ದೇಶದ 245ಕ್ಕೂ ಹೆಚ್ಚು ಇದನ್ನು ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆ ನೀಡಿದ್ರಿಂದ ಈಗಾಗಲೇ ನಮಗೂ ಕೂಡ ಅಲ್ಲಿ ಹಿನ್ನಡೆ ಆಗಿದೆ. ಅದರಲ್ಲಿ ನಾವು ಈಗ ರಿವ್ಯೂವನ್ನು ಫೈಲ್ ಮಾಡಿ ಇವತ್ತು ಸಹ ಕೇಂದ್ರ ಸರ್ಕಾರ ಜೊತೆಗೂ ಕೂಡ ಇವತ್ತು ಸಹ ನಾವು ಅದನ್ನು, ಯಾಕಂದರೆ ಕೇಂದ್ರ ಸರ್ಕಾರದ್ದು ಅನೇಕ ಯೋಜನೆಗಳೆಲ್ಲ ಅದರಲ್ಲಿ ಒಳಗೊಂಡಿದ್ದಾವೆ. ಜಂಟಿಯಾಗಿ ಇವತ್ತು ಸಹ ಅದನ್ನು ಇದು ಮಾಡಿಕೊಂಡು ಬಹುಶಃ ಇನ್ನೊಂದು 8 ತಿಂಗಳಲ್ಲಿ ಇವತ್ತು ಸಹ ವಿಜಯಪುರ ವಿಮಾನ ನಿಲ್ದಾಣ ಇವತ್ತು ಸಹ ನಾವು ಪ್ರಾರಂಭ ಮಾಡಲಿಕ್ಕೆ ಉಳಿದೆಲ್ಲದ್ದು ಕೂಡ ಈಗ ಎಂಜಿನ್ಸ್ ಇದನ್ನು ಕೂಡ ಫೈರ್ ಇಂಜಿನ್ಸ್ ಅದೆಲ್ಲನೂ ಕೂಡ ಇವತ್ತು ಸಹ ಬಂದಿದೆ. ಇನ್ನು ಉಳಿದ ಎಲ್ಲ ತಯಾರಿಗಳು ಕೂಡ ಆಗಿದ್ದಾವೆ. ಮೈಸೂರು ವಿಮಾನ ನಿಲ್ದಾಣ ತಮ್ಗೆ ಗೊತ್ತಿದೆ, ರನ್ವೇ ವಿಸ್ತರಣೆ ಇವತ್ತು ಸಹ ನಾವು ಕೈಗೊಳ್ಕೋತಾ ಇದ್ದೀವಿ. ಹಾಸನ ವಿಮಾನ ನಿಲ್ದಾಣ ಇವತ್ತು ಸಹ ATR ವಿಮಾನ ಇದು ಮಾಡಲಿಕ್ಕೆ ಅನುಕೂಲವಾಗಂತೆ ಏನು 6 ಜಿಲ್ಲಾ ಕೇಂದ್ರದಿಂದ 6 ಕಿಲೋಮೀಟರ್ ಹೊರಗಡೆ ಇರುವಂಥ ಈ ಬೋನಹಳ್ಳಿ ಅಂತ ನಿರ್ಮಾಣ ಆಗುತ್ತೆ. 993 ಕೋಟಿ ರೂಪಾಯಿ ಯೋಜನೆ ಇವತ್ತು ಇದಾಗಿದೆ. ಇದರಲ್ಲಿ ಈಗಾಗಲೇ ನಾವು 164 ಕೋಟಿ ಬಿಡುಗಡೆ ಮಾಡಿದ್ದೀವಿ. ಪ್ಯಾಕೇಜ್ 1ರಲ್ಲಿ 17 ಕೋಟಿ ರೂಪಾಯಿ ಕಾಮಗಾರಿ ಮತ್ತು 60 ಕಾಮಗಾರಿಗಳು ಈಗ 26ನಲ್ಲಿ ಇವತ್ತು ಸಹ ಪೂರ್ಣಗೊಳ್ತವೆ. ರಾಯಚೂರು ವಿಮಾನ ನಿಲ್ದಾಣ ಈಗಾಗಲೇ ಜಿಲ್ಲಾ ಕೇಂದ್ರದಿಂದ 12 ಕಿಲೋಮೀಟರ್ ದೂರದಲ್ಲಿ ನಿರ್ಮಾಣ ಆಗಿರುವುದು 219 ಕೋಟಿ ರೂಪಾಯಿಗೆ ಯೋಜನೆ ಆಗಿದೆ. ಇಲ್ಲಿವರೆಗೆ 164 ಕೋಟಿ ರೂಪಾಯಿ ಸಹ ಬಿಡುಗಡೆಗೊಳಿಸಲಾಗಿದೆ. ಕಾಮಗಾರಿ ಕೈಗೊಳ್ಳಲು ಸರ್ಕಾರದಿಂದ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಕಾರವಾರ ಸಿವಿಲ್ ಎನ್ಕ್ಲೇವ್ ತಮ್ಗೆ ಗೊತ್ತಿದೆ, ಕಾರವಾರದಲ್ಲಿ ಸೀಬರ್ಡ್ ನವಲ್ ಏರ್ಪೋರ್ಟ್ ಇದೆ. ಅಲ್ಲಿ ನಾವು ಅದನ್ನೇ ಉಪಯೋಗಿಸ್ಕೊಂಡು ಇವತ್ತು ನಾವು ಸಿವಿಲ್ ಎನ್ಕ್ಲೋಜರ್ ಅಂದರೆ ನಾಗರಿಕರಿಗೆ ಇರುವಾಗಂಥ ಒಂದು ಎನ್ಕ್ಲೋಜರನ್ನು ನಾವೇ ಖುದ್ದಾಗಿ ಇದು ಮಾಡ್ತೀವಿ. ಅದ್ರ ಜೊತೆಗೆ ರಸ್ತೆಯೂ ಕೂಡ ನಾವು ಇದು ಮಾಡಲಿಕ್ಕೆ ನಾವು ಬಯಸಿದ್ವಿ. ಮುಂದೆ ರನ್ವೇಗೆ ನಾವು ಡಿಫೆನ್ಸ್ ಮಿನಿಸ್ಟ್ರಿಗೆ ನಾವು 50-50 ಅಂದರೆ 162 ಕೋಟಿ ರೂಪಾಯಿ 164 ಕ್ರೋರ್ಸ್ 82 ಕೋಟಿ ಅವ್ರು ಬರೆಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಆದರೆ ಅದು ಸಕಾರಾತ್ಮಕವಾಗಿ ಸ್ಪಂದನೆ ಆಗ್ತಿದ್ದರಿಂದ ಈಗ ನಾವು ಅದನ್ನು ಕಡೆಗೆ ಕ್ಯಾಬಿನೆಟ್ನಲ್ಲಿ ಇದರಲ್ಲಿ ಮೀಟಿಂಗ್ನಲ್ಲಿ DCCO ಕಾನ್ಫರೆನ್ಸಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇಲ್ಲ 82 ತಡ ಮಾಡೋದು ಬೇಡ, ಸುಮ್ಮನೆ ಆ 82 ಕೋಟಿನೂ ಕೂಡ ರಾಜ್ಯ ಸರ್ಕಾರ ಕೊಂಡ್ರೆ ಇಟ್ ಬಿ ಆಲ್ ಇನ್ವೆಸ್ಟ್ಮೆಂಟ್ ಫಾರ್ ಸಿವಿಲ್ ಎನ್ಕ್ಲೋಜರ್, ರನ್ವೇ ಎಕ್ಸ್ಪಾನ್ಷನ್, ರೋಡ್ ಎವ್ರಿಥಿಂಗ್ ವಿಲ್ ಬಿ ಫ್ರಮ್ ದ ಸ್ಟೇಟ್ ಗೌರ್ಮೆಂಟ್. ಹಾಗಾಗಿ ಅದನ್ನು ಈಗ ನಾವು ವಿ ಆರ್ ಗೋಯಿಂಗ್ ಟು ಕನ್ವೇ ಇಟ್ ಟು ದಿಸ್ ಒನ್. ಸೊ ಕಾರವಾರ ಏರ್ಪೋರ್ಟ್ ಆಗ್ತದೆ. ಅದರಿಂದ ನೇವಲ್ ಇನ್ವೆಸ್ಟ್ಮೆಂಟ್ಗೂ ಕೂಡ ಅವರು ಕೂಡ ಭಾಳ ದೊಡ್ಡ ಇನ್ವೆಸ್ಟ್ಮೆಂಟ್ಸನ್ನು ಇಟ್ಕೊಂಡಿದ್ದಾರೆ ಅಂತ ನನಗೆ ತಿಳಿದು ಬಂದಿದೆ. ಅದ್ರ ಜೊತೆಗೆ ನಮಗೂ ಜನಸಾಮಾನ್ಯರಿಗೂ ಮತ್ತು ಟೂರಿಸಮ್ ಇನ್ನಿತರ ಮತ್ತು ನಾಗರಿಕರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಈ ಕಾರವಾರ ಇವತ್ತೊಂದು ಸಹ ಏರ್ಪೋರ್ಟ್ ಆಗ್ತದೆ. 3 ಹೆಲಿಪೋರ್ಟ್ ನಿರ್ಮಾಣ ಚಿಕ್ಕಮಗಳೂರು ಕ್ಯಾಬಿನೆಟ್ನಲ್ಲಿ ಕ್ಲಿಯರ್ ಮಾಡಿದ್ದೀವಿ. ಮಡಿಕೇರಿ ಮತ್ತು ಹಂಪಿಯಲ್ಲಿ ಹೆಲಿಪೋರ್ಟ್ ನಿರ್ಮಾಣ ಇವತ್ತೊಂದು ಸಿದ್ಧ ಮಾಡ್ತೇವೆ. ಅದ್ರ ಜೊತೆಗೆ ಬೆಂಗಳೂರಿನ ನೀವು ಪ್ರಶ್ನೆ ಕೇಳ್ತೀರ, ನನಗೆ ಬೆಂಗಳೂರಿನ 2ನೇ ಏರ್ಪೋರ್ಟ್ ಈಗ ಶೀಘ್ರದಲ್ಲಿ ನಾವು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಿಂದ ನಿರೀಕ್ಷಣೆ ಮಾಡ್ತಾಯಿದ್ದೀವಿ. ಅವ್ರ ಸೈಟ್ಗೆ ನಾವೇನು ಸೈಟ್ಸ್ ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಇನ್ನೂ ಕೂಡ ಅವರು ತಮ್ಮ ವರದಿಯನ್ನು ಕೊಟ್ಟಿಲ್ಲ. ಮತ್ತು ನಾವು ಶೀಘ್ರದಲ್ಲೇ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಚರ್ಚೆ ಮಾಡಿ ದೆಹಲಿಗೆ ಹೋಗಿ ವಿಮಾನಯಾನ ಸಚಿವರಿಗೆ ಭೇಟಿಯಾಗಿ ಬೇಗ ನಮ್ಮ ಸೈಟ್ಸನ್ನು ಅವರು ಕ್ಲಿಯರ್ ಮಾಡಿಕೊಟ್ರೆ ನಾವು ಅದನ್ನು ವಯಬಿಲಿಟಿ ಸ್ಟಡಿಗೆ ಇವತ್ತೊಂದು ಸಹ ನಾವು ಯಾವ ರೀತಿ ಜೇವರ್ ಏರ್ಪೋರ್ಟು ಆಮೇಲೆ ನವಿ ಮುಂಬೈ ಏರ್ಪೋರ್ಟ್ ಇದು ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಆ ಫಿಸಿಬಿಲಿಟಿ ಮತ್ತು ವಯಬಿಲಿಟಿ ಸ್ಟಡಿ ಸಲುವಾಗಿ ನಾವು ಅದನ್ನು ಎಲ್ಲ ರೀತಿ ಇದನ್ನು ಮಾಡೋಕ್ಕೆ ಪ್ರೊಫೆಷ್ನಲಾಗಿ, ಯಾಕಂದ್ರೆ ನಾವು ನಿರ್ಧಾರ ತೆಗೆದುಕೊಳ್ಳಲ್ಲ, ಇದು ನಿರ್ಧಾರವನ್ನು ಇವತ್ತು ಪ್ರೊಫೆಷ್ನಲಾಗಿ ಇವತ್ತು ತಗೊಳ್ಳೋ ದೃಷ್ಟಿಯಿಂದ ನಾವು ಅದನ್ನು ಈ ಒನ್ಸ್ ದ ಸೈಟ್ಸ್ ಆರ್ ಕ್ಲಿಯರ್ಡ್ ಬಗ್ಗೆ ಅವ್ರದ್ದು ಕ್ಲಿಯರೆನ್ಸ್ ಕೊಟ್ಟ ಮೇಲೆ ನಾವು ಅದನ್ನು ಮುಂದಿನ ಹೆಜ್ಜೆಯನ್ನು ಇಡ್ತೇವೆ. ಯೂಶ್ವಲಿ ಕೊಡ್ತಾರೆ. ಈಗ ಬಹುಶಃ ನಾವು ಮಾತಾಡಿದಾಗ ಇವತ್ತೂ ಮಾತಾಡಿದೆ, ಇವತ್ತು ಬೆಳಗ್ಗೆ ಕೂಡ ಮಾತಾಡಿದ್ದೀನಿ. ಬಹುಶಃ another 15 days that will be cleared. ಅಲ್ಲದೆ ಎನ್ವಿರಾನ್ಮೆಂಟ್ ಪರ್ಮಿಷನ್ ಇವರು ತೊಗೊಳ್ಬೇಕಾಗಿತ್ತು. ಎನ್ವಿರಾನ್ಮೆಂಟ್ ಪರ್ಮಿಷನ್ ತೊಗೊಂಡು ಅವರು ಡ್ರಾ ಮಾಡಿಕೊಂಡ್ರು. ಆ ಪೋರ್ಟಲ್ನಲ್ಲಿ ಕೆಲವೊಂದು ಯಾರು
ಅದು ಎನ್ವೈರನ್ಮೆಂಟ್ ಕೇರ್ಸ್ ಬಗ್ಗೆ ವೈಲೇಷನ್ ಮೈಕ್ ಇರಬೇಕಲ್ಲ ಒಂದು ವೈಲೇಷನ್ ಕ್ಲಾಸ್ ತರ ಪಾಲಿಸಿ ಇದೆ ಅದು ಗವರ್ನಮೆಂಟ್ ಆಫ್ ಇಂಡಿಯಾ MOEFCC ಅದು ಸ್ಟೇ ಆಗಿತ್ತು ಸುಪ್ರೀಂ ಕೋರ್ಟ್ ಇಂದ ಮತ್ತೆ ಲಾಸ್ಟ್ ತಿಂಗಳಲ್ಲಿ ಅಲ್ಲಿ ಕ್ಯಾನ್ಸಲ್ ಮಾಡಿದ್ರು ನಾವು ಮತ್ತೆ ನಮ್ಮದು ಪಾರ್ಟಿ ಹಾಕಿದ್ದೀವಿ ಬಟ್ ಸ್ಟಕ್ ಡೌನ್ ವೈಲೇಷನ್ ಪಾಲಿಸಿ ಅದಕ್ಕೋಸ್ಕರ ಈಸಿ ಆಗಿಲ್ಲ ನಮ್ಮಿಂದ ಸ್ಟೇಟ್ ಗೌರ್ಮೆಂಟಿಂದ ಮತ್ತು ಬೇರೆ ಬೇರೆ ಏಮ್ಸ್ ಒನ್ ಇದೆ ಬೇರೆ ಬೇರೆ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗೆ ಅದು ಅಲೌ ಮಾಡಿಲ್ಲ ವಿಲ್ ಆಲ್ ಫೈಲ್ ರಿವ್ಯೂ ಮತ್ತು ಆದ ನಂತರ ಇಸಿ ಮಾತ್ರ ಪೆಂಡಿಂಗ್ ಇದೆ ಬಾಕಿ ಎಲ್ಲ ಕೆಲಸ ನಿಯರಿಂಗ್ ಕಂಪ್ಲೀಷನ್ ಇದೆ ಪೆಂಡಿಂಗ್ ಇದೆ ಮಾತ್ರ ಇಸಿ ಅದಕ್ಕೋಸ್ಕರ ಈಗ ತೆಗೆದು ವಿ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಬ್ಲೇಮ್ ಗೇಮ್ಸ್ ಹಾಗೆ ಕೆಲವೊಂದು ಇದರಲ್ಲಿ ಇವತ್ತೊಂದು ಅದು ಸಿ ಪರ್ಮಿಷನ್ ತೊಗೋಬೇಕಾಗಿತ್ತು ಮತ್ತು ಅದನ್ನು ಕೂಡ ಕೆಲವೊಂದು ಕಡೆ ಗುಲ್ಬರ್ಗ ಶಿವಮೊಗ್ಗ ಆಗಿ ಹೋಗಿಬಿಟ್ಟಿದ್ದಾವೆ ಸೊ ಇಲ್ಲಿ ನಾವು ವಿ ಹ್ಯಾವ್ ಸ್ಟಕ್ ಸೊ ಹೀಗಾಗಿ ಅದನ್ನು ಗೌರ್ಮೆಂಟ್ ಆಫ್ ಇಂಡಿಯಾದು ಆಲ್ ಇಂಡಿಯನ್ಸ್ ಆಫ್ ಮೆಡಿಕಲ್ ಸೈನ್ಸು ಸೊ ಈಗ ಅನೇಕ ಇದನ್ನು ಕೂಡ ಸ್ಟಕ್ ಆಗಿದ್ದಾವೆ ಅದರಲ್ಲಿ ನಾವು ಅದನ್ನು ರಿವ್ಯೂ ಮಾಡಿ ಕೇಂದ್ರ ಸರ್ಕಾರ ಜೊತೆಗೆ ವಿಲ್ ಒಂದು ಮಾತುಕತೆ ಮಾಡಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ಹಾಂ ಏನು ರೀ ಬಾಲ್ಡೌಟ್ ಅದು ಈಗ ಒಂದು ನಿಲುವನ್ನು ನಾವು ತೆಗೆದುಕೊಂಡಿದ್ದೀವಿ. ನಾನು ಕೂಡ ಸ್ವಾಮೀಜಿಯವ್ರಿಗೆ ಭೇಟಿ ಆಗಬೇಕಾಗಿತ್ತು ಅನಿವಾರ್ಯ ಕಾರಣ ಬೇರೆ ಒಂದು ನಿಮಿಷ ಪ್ಲೀಸ್ ನೀವು ಕೇಳಿದ್ದಕ್ಕೆ ನಾನು ಉತ್ತರ ಕೊಟ್ಬಿಡ್ತೀನಿ. ನೀವು ಪತ್ರ ಪ್ರಶ್ನೆ ಕೇಳಿ ಮುಗಿಸ್ಬಿಡಿ. ಈಗ ಏನಾಗಿದೆ ಈಗ ನಾನು ಸ್ವಾಮೀಜಿಯವ್ರನ್ನ ಭೇಟಿಯಾಗಿದೆ ಬಟ್ ಇದರಲ್ಲಿ ಭೇಟಿಯಾಗಿಲ್ಲ. ಅವರು ವಿಜಯಪುರ ಬಂದಿದ್ದರು, ನಾನು ಅಲ್ಲಿ ಹೋಗಬೇಕಾಗಿತ್ತು. ಒಂದು ಸಲ ಹೋಗ್ಬೇಕಂದಾಗ ಅವರು ಬೇರೆ ಒಂದು ಸಲುವಾಗಿ ನನಗೆ ಅದು ಆಗಿಲ್ಲ. ಈಗ ಸ್ವಾಮೀಜಿಯವ್ರನ್ನೂ ನಾನು ಭೇಟಿಯಾಗೋದು ಒಂದು ಭಾಗ. ನಮ್ಮ ಸ್ವಾಮೀಜಿಯವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಒಂದು ಗೌರವ ನನಗೆ ಅಷ್ಟೇ ಅಲ್ಲ ಇವತ್ತು ಕೋಟ್ಯಾಂತರ ಜನರಿಗಿದೆ. ಎರಡನೇದಾಗಿ ನಾವು ಒಂದು ನಿಲುವನ್ನು ಭಾಳ ಸ್ಪಷ್ಟವಾದಂಥ ನಿಲುವನ್ನು ಹೇಳಿದ್ದೀನಿ. ಇವತ್ತು ಬಾಲ್ಡೋಟಾದಿಂದ ಇವತ್ತು ಏನಾದರೂ ಕೊಪ್ಪಳಿಗೆ ಹಾನಿ ಆಗ್ತಿತ್ತು, ಪೊಲ್ಯೂಷನ್ ಆಗ್ತಾಯಿತ್ತು ಇದು ಅಂದರೆ ಅವ್ರಿಗೆ ನಾವು ಬೇರೆ ಕಡೆ ರಿಲೋಟ್ ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಒಂದು ವೇಳೆ ಅದರಿಂದ ಏನಾದರೂ ಅವರು ಬಾಲ್ಡೋಟದಿಂದ ಅವರು ಒಂದು ಪ್ರೆಸೆಂಟೇಷನ್ ಮಾಡಿದ್ದಾರೆ ಮತ್ತು ಈಗಾಗಲೇ ಕೇಂದ್ರ ಸರ್ಕಾರ ತಮ್ಮ ಪರಿಸರ ಅನುಮತಿಯನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಅವರಿಂದ ಏನೂ ಕೂಡ ಇದು ಆಗೋದಿಲ್ಲ ಅಂತೇಳಿ ಇದಾಗಿಯೂ ಕೂಡ ನಾನು ಸ್ವಾಮೀಜಿಯವ್ರಿಗೆ ಒಂದು ಮಾತನ್ನು ಕೊಟ್ಟಿದ್ದೆ. ನಾನು ಇಂಡಿಪೆಂಡೆಂಟಾಗಿ ಅಪಾರ್ಟ್ ಫ್ರಮ್ ದ್ಯಾಟ್ ಗೌರ್ಮೆಂಟಲ್ಲಿ ಬಿಟ್ಟು ಇಂಡಿಯನ್ಸ್ ಆಫ್ ಸೈನ್ಸ್ನಿಂದ ಕೂಡ ನಾವು ಇದನ್ನು ಮಾಡಿಸೋಣ. ಕೆಲವೊಂದು ಥರ್ಡ್ ಪಾರ್ಟಿ ಆಗ್ತದೆ, ವಿಶ್ವಾಸಾರ್ಹತೆ ಇದು ಬರ್ತದೆ, ಅದನ್ನು ಕೂಡ ಮಾಡಿಸಿ ನೋಡಿ. ಇನ್ ಕೇಸ್ ಬಾಲ್ಡೋಟಾದಿಂದ ಏನಾದರೂ ಅದು ಆಗಿದ್ರೆ ಅಲ್ಲಿ ಹಾನಿ ಆಗದಿದ್ದರೆ ನಾವು ಸ್ವಾಮೀಜಿಯವ್ರನ್ನ ವಿಶ್ವಾಸಕ್ಕೆ ಪಡ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಉಳಿದವರೆಲ್ಲರೂ ಚರ್ಚೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀವಿ. ನಾನು ಹೇಳ್ತೀನಲ್ಲ ಎರಡೂ ಇದೆ, ಅಷ್ಟೇ ಸೂಕ್ಷ್ಮತೆ ಇದೆ. ಆಮೇಲೆ ಇನ್ನೊಂದು ಸ್ವಾಮೀಜಿಯವರು ನನಗೆ ಅದಕ್ಕಿಂತ ಮುಂಚೆನೇ 6 ತಿಂಗಳು ಮೊದಲು ಇದ್ರ ಬಾಲ್ಡೌಟ ಬಗ್ಗೆ ಅಲ್ಲ, ಅವ್ರು ಜನರಲ್ ಆಗಿ ಹೇಳಿದ್ರು ಕೊಪ್ಪಳದಲ್ಲಿ ಭಾಳ ಕಾನ್ಸಂಟ್ರೇಷನ್ ಬರೇ ಇಂಡಸ್ಟ್ರೀಸ್ ಎಲ್ಲ ಕೊಪ್ಪಳದಲ್ಲಿ ಆಗ್ತಾಯಿದ್ದಾವೆ, ಹೀಗಾಗಿ ಪೊಲ್ಯೂಷನ್ನು ಮತ್ತು ಈ ರೋಡ್ಸು ಟ್ರಾಫಿಕ್ ಎಲ್ಲ ಟ್ರಕ್ಸ್ ಅಡ್ಡಾಡೋದ್ರಿಂದ ನಮಗೆ ಭಾಳ ಇದು ಅನಾನುಕೂಲ ಆಗ್ತದೆ ಅಂತ ಹೇಳಿದರು. ಈಗ ನಾನು ಒಂದು ನಿರ್ಣಯವನ್ನು ಮಾಡಿದ್ದೀನಿ. ಫಸ್ಟ್ ಟೈಮ್ ಇನ್ ದ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ನಾವು ಎಲ್ಲ ಜಿಲ್ಲೆಗಳ ಎಲ್ಲ ಇಂಡಸ್ಟ್ರೀಸನ್ನು ಈ ಏನು ಈ ರಿವ್ಯೂವನ್ನು ಈ ಪೊಲ್ಯೂಷನ್ ಇದನ್ನು ರಿವ್ಯೂವನ್ನು ನಾವೇ ಇಲಾಖೆಯಿಂದ ಈಗ 3 ಅದರಲ್ಲಿ ತೊಗೊಳ್ತಾ ಇದ್ದೀವಿ. ಫಸ್ಟ್ ಚಾರ್ಜ್ನಲ್ಲಿ ಕೊಪ್ಪಳ ಮತ್ತು 3 ಜಿಲ್ಲೆಗಳಿಗೆ ತೊಗೋತಾ ಇದ್ದೀವಿ. ಅದು ನಾವೇ ಅನಾಲಿಸಿಸ್ ಮಾಡ್ತೀವಿ. ಎಲ್ಲ ಇದನ್ನು ಮಾಡಿಸಿ ಎಕ್ಸ್ಪರ್ಟ್ ಟೀಮ್ನಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವೇ ಪ್ರೊಆಕ್ಟಿವ್ ಆಗಿ ನಮಗೆ ಮಾಧ್ಯಮದಿಂದ ಕಂಪ್ಲೇಂಟ್ ಬಂದು ನಾವು ನಾವೇ ಇವತ್ತು ಕಂಪ್ಲೇಂಟ್ ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ 28-30 ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಇದು ಮಾಡಿಸಿ ಯಾವ್ಯಾವ ಇಂಡಸ್ಟ್ರಿ ಅದನ್ನ ಎಕ್ಸ್ಪರ್ಟ್ಸ್ ಇದರಿಂದ ಇದು ಮಾಡಿದ್ಮೇಲೆ ಅದು ಸರಿಯಾಗಿದ್ದರೆ ಭಾಗ ಒಂದು, ಸರಿಯಾಗಿರ್ದಿದ್ರೆ ಅದರಿಂದ ಏನು ಕೊರತೆಗಳಿದೆ, ಏನು ಎಫೆಕ್ಟಿವ್ ಸ್ಟೆಪ್ಸ್ ತೊಗೋಬೇಕು, NSS ತೆಗಿಸ್ಬೇಕು, ಯಾವುದು ಎಲ್ಲಿ ತೊಗೋಬೇಕು ಅಂತೇಳಿ ತಿಳ್ಕೊಂಡು ಈ ರಿವರ್ಸಲ್ ಪ್ರೊಸೆಸ್ ನಾವೇನೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ರಿವರ್ಸಲ್ ವಿ ಆರ್ ಓನ್ಲಿ ಸ್ಟಾರ್ಟಿಂಗ್ ಇಟ್. ಅದರಲ್ಲಿ ಫಸ್ಟ್ ಕೊಪ್ಪಳ ತೊಗೋತಾ ಇದ್ದೀನಿ. ಸೊ ದಟ್ ಸ್ವಾಮೀಜಿಯವರ ಭಾವನೆಗಳಿಗೆ ನಾನು ಗೌರವ ಕೊಡಬೇಕು. ಅವರು ಇದನ್ನು ಮಾಡಬೇಕು. ಫಸ್ಟ್ ಕೊಪ್ಪಳದಿಂದ ಪ್ರಾರಂಭ ಮಾಡ್ತಾಯಿದ್ದೀನಿ. ಆಮೇಲೆ ಎಲ್ಲೆಲ್ಲಿ ಅಲ್ಲಿ ಕೊಪ್ಪಳನ ನನಗೆ ಮಾಹಿತಿ ಇದೆ. ಕೆಲವೊಂದು ಎಲ್ಲ ಸ್ಪಾಂಜ್ ಆರನ್ ಪ್ಲಾಂಟ್ಸಿಂದ ಒಂದು ಯಾವುದೋ ಆಯಿಲ್ ಎಕ್ಸ್ಟ್ರಾಕ್ಷನ್ ಪ್ಲಾಂಟ್ನಿಂದ ಭಾಳಷ್ಟು ಪೊಲ್ಯೂಷನ್ಸ್ ಎಲ್ಲದ ಆಗ್ತಾಯಿದೆ ಅಂಥೇಳಿ. ಅದೇ ರೀ ರಾಯಚೂರಿನಲ್ಲಿ ಕಡೆಚೂರಿನಲ್ಲಿ ಕೂಡ ಇದು ಇದೆ. ಈ ಎಲ್ಲ 3 ಜಿಲ್ಲೆಗಳನ್ನ ತೊಗೋತಾ ಇದ್ವಿ. ಹಂತವಾಗಿ ಎಲ್ಲ ಜಿಲ್ಲೆಗಳಿಗೆ ಇದು ಮಾಡಿ ನಾವೇ ಪ್ರೊಆಕ್ಟಿವ್ ಆಗಿ ಪ್ರಥಮ ಬಾರಿಗೆ ನಮ್ಮ ಏನು ಪೊಲ್ಯೂಷನ್ ಇರ್ತದೆ ಅದನ್ನು ಪರ್ಮಿಷನ್ ಲಿಮಿಟ್ನಲ್ಲಿ ಯಾವ ರೀತಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಮತ್ತು ಇದು ಇರ್ತದೆ ಆ ಒಳಗಡೆ ಇರಬೇಕು ಅನ್ನೋ ದೃಷ್ಟಿಯಿಂದ ನಾವೇ ಪ್ರೊಆಕ್ಟಿವ್ ಸ್ಟೆಪ್ ತೊಗೋತಾ ಇದ್ದೀವಿ. ಹಾಂ ವಿಲ್ ಗಿವ್ ಇಟ್ ಅ ಸಪ್ರೇಟ್ ಏಜೆನ್ಸಿ ಇಟ್ ಸೆಲ್ಫ್, ಎಕ್ಸ್ಪರ್ಟ್ ಏಜೆನ್ಸಿ. ನಮ್ಮ ಸರ್ಕಾರದಿಂದ ಮಾಡೋಕ್ಕಾಗಲ್ಲ. ವಿಲ್ ಹೈಯರ್ ಅಪ್ ಅ ಸಪ್ರೇಟ್ ಏಜೆನ್ಸಿ ಅದು 1 ಗ್ರೂಪು 2 ಗ್ರೂಪು ಮೊಡಲಿಟೀಸ್ ವರ್ಕ್ ಮಾಡ್ತೀವಿ. ಈಗ 3 ನಾವು ಈಗಾಗಲೇ ನಾವು ಡಿಸೈಡ್ ಮಾಡಿದ್ವಿ ತೊಗೋಬೇಕು ಅಂತ. ಈಗ ಶೀಘ್ರದಲ್ಲೇ ಅದನ್ನು ವಿಲ್ ಗಿವ್ ಇಂಟ್ರೆಸ್ಟ್ ಟು ಲೈಕ್ ಯಾರು ಇಫ್ ಇಂಟೆನ್ಸ್ ಆಫ್ ಸೈನ್ಸ್ ಕಮ್ಸ್ ಫಾರ್ವರ್ಡ್ ಅಂಥವ್ರಿಗೆ
ಲೆಟ್ ದಮ್ ಗೋ ಅಂಡ್ ಸ್ಟಡಿ ದ ಎಂಟೈರ್ ದಿಸ್ ಒನ್. ಅವರು ಸೊಲ್ಯೂಷನ್ಸ್ ನಮ್ಗೆ ಹೇಳ್ಬೇಕು. ಈ ಫ್ಯಾಕ್ಟ್ರಿ ನಮಗೆ ಪೊಲ್ಯೂಟ್ ಮಾಡ್ತಾ ಇದೆ, ಅದನ್ನು ಪೊಲ್ಯೂಷನ್ ಕಂಟ್ರೋಲ್ ಮಾಡಬೇಕಾದ್ರೆ ಈಗ ಮಾಡಬೇಕು, ಅಥವಾ ಇದನ್ನು ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕೆ ಟು ಸ್ಟಾಪ್ ಅಂದರೆ ಟು ಸ್ಟಾಪ್ ಆಲ್ಸೋ. ಯಾರು ಕೊಪ್ಪಳಕ್ಕೆ ನಾನು ಒಂದು 10 ದಿವಸ, ಇವತ್ತು ನಾನು ವಿದೇಶಕ್ಕೆ ಹೋಗ್ತಾ ಇದ್ದೀನಿ, ಬಂದ ಕೂಡಲೇ ಐ ವಿಲ್ ಗೋ ಸ್ವಾಮೀಜಿ. ಹಾಂ, ಕಲಾಲೋಕ ಈಗ ರೆಡಿ ಆಗಿದೆ 3 ತಿಂಗಳಲ್ಲಿ. ಅದು ಭಾಳ ಎಲ್ಲನೂ ಇಂಟರ್ನ್ಯಾಷನಲ್ ಪ್ಯಾಕೇಜಿಂಗ್ ಇದು ಮಾಡಿದ್ದೀವಿ. ನಮ್ಮ ಚನ್ನಪಟ್ಟಣ ಟಾಯ್ಸ್ ಇರ್ಬೋದು, ಆಮೇಲೆ ಮೈಸೂರು ಸಿಲ್ಕು, ಮೈಸೂರು ಸ್ಯಾಂಡಲ್ಲು, ಕಾಫಿ ಬೋರ್ಡು, ಇಲ್ಕಲ್ ಸಾರೀಸು, ಏನೇನು ಇದು, ಆಮೇಲೆ ಬಿದಿರಿ ವರ್ಕು ಎಲ್ಲನೂ ಕೂಡ ಇದು ಮಾಡಿಸಿ ಅದನ್ನು ಅಷ್ಟು ವರ್ಷ 3 ತಿಂಗಳಲ್ಲಿ ರೆಡಿ ಆಗ್ತದೆ. 3 months ಮ್ಯಾಕ್ಸಿಮಮ್ 3 months. ಅದೇ ಹೇಳಿದ್ದೀನಿ, ಕೊಟ್ಟಿದ್ದೀನಲ್ಲ ಈಗ ಇಷ್ಟೊತ್ತನ ಮಾಹಿತಿ. ಅದಕ್ಕೆ ಈಗಾಗಲೇ ಕೆಲವೊಂದು ಈಗ ಓದಿ ಹೇಳಿದಲ್ಲ, ನಿಮ್ಗೆ ಒಂದು ಕಾಪಿ ಕೊಡ್ತೀನಿ ನಿಮಗೆ ಎಲ್ಲ. ಈಗ ನೋಡಿ, ನಾನು ಮೊದಲು ಹೇಳಿದ ಹಾಗೆ ಇವತ್ತು ತಮಗೆ ಮತ್ತೊಮ್ಮೆ ಓದಿ ಹೇಳ್ಬೇಕಾ? ಹಾಂ, ಕಾಪಿ ಕೊಡ್ತೀನಿ ನಿಮಗೆ. ಆ್ಯಂಡ್ ನಾನು ನಿಮಗೆ ಒಂದು ಮಾತನ್ನು ಹೇಳಿದೆ, ನಾನು ಈ ಸಲ ಆನ್ ಪೇಪರ್ ನನಗೆ ಬೇಕಾಗಿಲ್ಲ. ಹಿಂದೆ ಹೋದ ಸಲ ಏನಾಗಿತ್ತು, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಪೇಶಿಂದರಲ್ಲಿ ಈ ಗ್ರೀನ್ ಹೈಡ್ರೋಜನ್ಗೆ ಸುಮಾರು 4 ಲಕ್ಷ ಇದು ಮಾಡಿಬಿಟ್ಟಿದ್ರು. ಸೊ 4 ಲಕ್ಷ ಗ್ರೀನ್ ಹೈಡ್ರೋಜನ್ ಕೆಪಾಸಿಟಿ ನಮ್ಮಲ್ಲಿ ಇವ್ಯಾಕ್ಯೂಷನ್ ಫೆಸಿಲಿಟಿನೂ ಇಲ್ಲ, ಅಥವಾ ನಮ್ಮಲ್ಲಿ ಅದರದ್ದು ಇನ್ಫ್ರಾಸ್ಟ್ರಕ್ಚರೂ ಇಲ್ಲ. ಹೀಗಾಗಿ ಅದರಲ್ಲಿ ನಾನು ₹1 ಕೂಡ ಬರಲಿಲ್ಲ. ಈ ಸಲ ನಾವು ಭಾಳ ನಾವೇ ಅನೇಕದನ್ನು ರಿಜೆಕ್ಟ್ ಮಾಡಿದ್ದೀವಿ. ನಾವು ಯಾವುದೋ ಸೌದಿ ರಾಯಲ್ಗೆ ನಾವು ಭಾಳ ಕ್ಲೋಸು, ಪಾರ್ಟ್ನರ್ಸು 1 billion 2 billion ಅಂತ ಬಂದಿದ್ರು ಭಾಳಷ್ಟು ಜನ. ನಾವು ಅದು ಫಿಲ್ಟರ್ ಮಾಡಿ, ನಾವು ಕಮಿಟಿನ ಮಾಡಿ ಫಿಲ್ಟರ್ ಮಾಡಿ ಇದು ಮಾಡಿದ್ದೀವಿ. ಈಗಾಗಲೇ ಸುಮಾರು 4 ಲಕ್ಷ ಕೋಟಿ ಹಮರ್ಷ ಹೊಡೆದ ಪ್ರಥಮ್ 3,40,000 ಕೋಟಿ ರೂಪಾಯಿ ಈಗಾಗಲೇ ಅಪ್ರೂವ್ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಆಮೇಲೆ ಹಿಂದೆ ಇಷ್ಟು ಉದ್ಯೋಗ ಅಷ್ಟು ಉದ್ಯೋಗ ಅಂತೇಳಿ ಸುಮ್ಮನೆ ಬೋಗಸ್ ಪಿಕ್ಚರ್ ಕೊಟ್ಟಿದ್ದಾರೆ, ನಿಜವಾಗೂ ಅದು ಆಗಲೇ ಇಲ್ಲ. ಆಮೇಲೆ ಅಲ್ಲಿ ನಂತರ ಅಲ್ಲಿ ಒರಿಜಿನಲ್ ಪ್ರಾಬ್ಲಮ್ಮು ಇರೋದೇ ಬೇರೆ, ಇಲ್ಲಿ ನಮಗೆ ಮೀಡಿಯಾಕ್ಕೆ ಬರ್ತಾ ಇರೋದೇ ಬೇರೆ. ಕರೆಕ್ಟ್. ನಾನೇ ನಿಮಗೆ ಹೇಳಿದೆ ಈಗ ಉಳಿದ ವಿಚಾರಗಳಲ್ಲಿ ಭಾಳಷ್ಟು ವ್ಯತ್ಯಾಸ ಆಗಿಲ್ಲ ಏನ್ರಿ. ನಾನು ಹಿಂದಿನ ಸರ್ಕಾರ BJP ಸರ್ಕಾರ ಅಂತೇಳಿ ನಾನು ಕೂಡ ಇದು ಮಾಡಿಸಿ ನಾನು ಪೊಲಿಟಿಕಲ್ ಇದನ್ನು ಪಡ್ಕೋಬೋದು. ಆದರೆ ಹಿಂದಿನ ಸರ್ಕಾರದಲ್ಲಿ ಮೇನ್ಲಿ ಒಂದು ಸಾಗಿದ್ದು 4 ಲಕ್ಷ ಕೋಟಿಯಷ್ಟು ಈ ಗ್ರೀನ್ ಹೈಡ್ರೋಜನ್ ಇದು ಮಾಡಿದಾರಲ್ಲ, ಆ ಗ್ರೀನ್ ಹೈಡ್ರೋಜನ್ ಇದನ್ನು ಕಾಂಪೊನೆಂಟ್ನ ತೆಗೆದ್ರು ಕೂಡ ಅಲ್ಲಿನೂ ಕೂಡ ಒಂದು 50% ಏನೋ 53% ಇವತ್ತೊಂದು ದಿವಸ ರಿಲೇಷನ್ ಇದೆ. ಸೊ ಅಲ್ಟಿಮೇಟ್ಲಿ ಇಸ್ ದ ಸ್ಟೇಟ್ ಇಂಟ್ರೆಸ್ಟ್. ಲೆಟ್ ಅಸ್ ನಾಟ್ ಗೆಟ್ ಥಿಂಗ್ಸ್ ಡೌನ್. ಏನೋ ನಮ್ಮ ರಾಜಕೀಯ ಉದ್ದೇಶಕ್ಕಾಗಿ ಇದು ಮಾಡೋದಂಥದ್ದು ಬೇಕಾಗಿಲ್ಲ. ಅಲ್ಲಿನೂ ಕೂಡ ಗ್ರೀನ್ ಹೈಡ್ರೋಜನ್ ತೆಗೆದುಬಿಟ್ರೆ, ಗ್ರೀನ್ ಹೈಡ್ರೋಜನ್ ವಾಸ ಅದನ್ನು ತೋರಿಸಿಬಿಟ್ಟಿದ್ದು ನಮಗೆ ಇವತ್ತೊಂದು ದಿವಸ ಇದು ಆಗಿದೆ. ಮೈನಸ್ ಗ್ರೀನ್ ಹೈಡ್ರೋಜನ್ 53% ಇವತ್ತೊಂದು ದಿವಸ ಇದೆ. ಯಾವುದು ಕ್ವಿನ್ ಸಿಟಿದು ಈಗಾಗಲೇ ಬೇರೆ ಶಾರ್ಟ್ಲಿ ಪ್ರೊಬಬ್ಲಿ ಇನ್ ಅನದರ್ 3 months ನಾವು ಅಲೋಕೇಶನ್ ಸ್ಟಾರ್ಟ್ ಮಾಡ್ತೀವಿ, ವರ್ಕು ಸ್ಟಾರ್ಟ್ ಮಾಡ್ತೀವಿ. ನಾನು ಎಕ್ಸಾಕ್ಟ್ಲಿ ನಿಮ್ಗೆ ಕೊಡ್ತೀನಿ. ಇದ್ರಾಗ ನಾನು ಈಗ ಹೇಳಿದ್ದೀನಿ, ಇದರಲ್ಲಿ ಅದನ್ನು ಡಿವೈಡ್ ಮಾಡಿ ಇಂಡಸ್ಟ್ರಿ ವೈಸ್ ಮಾಡಿ ಕೊಡ್ತೀನಿ, ನಿಮ್ಗೆ ಒಂದು ಲಿಸ್ಟ್ ಕೊಡ್ತೀನಿ. ಪ್ರಥಮ್ ನರೇಂದ್ರ. ಸೊ ಆಮೇಲೆ ಈಗ ಇದು ಇಷ್ಟೇ ಮಾಡ್ತಾ ಅರ್ಥ ಮಾಡ್ಕೊಳ್ಳಿ, ಫಾಕ್ಸ್ಕಾನು ನೈಡೆಕು ನಾನು ಏನು ಹೇಳಿದ್ದೀನಿ ಉಳಿದ ಸಂದರ್ಭದಲ್ಲಿಕ್ಕಿಂತ ಮೈ ಇಂಟೆಂಟ್ ಈಸ್ ವೆರಿ ಕ್ಲಿಯರ್. ಐ ಬಿನ್ ವರ್ಕಿಂಗ್ ಹಾರ್ಡ್. ಉದ್ದೇಶ ಸ್ಪಷ್ಟತೆ ಇಟ್ಕೊಂಡು ಇದರೆಲ್ಲನೂ ಕೂಡ ಮಾಡ್ತಾಯಿದ್ದೀವಿ. ಫಸ್ಟ್ ಟೈಮ್ ನಾವು ಇದಕ್ಕೆ ಜಪಾನ್ ಮತ್ತು ಸೌತ್ ಕೊರಿಯಾಗೆ ಹೋದಾಗ ಮುಖ್ಯಮಂತ್ರಿಗಳು ಸಹ ಹೇಳಿದ್ರು ನಮಗೆ, ಏನಪ್ಪ ಜಪಾನ್ ಸೌತ್ ಕೊರಿಯಾದಿಂದ ಏನು ಬರ್ತದೆ, ಅಲ್ಲಿ ಏನಾದ್ರು ಕೂಡ ದೇ ಆರ್ ಆಲ್ ಟ್ರೆಡಿಷ್ನಲ್ ಪೀಪಲ್, ಏಜ್ಡ್ ಪಾಪ್ಯುಲೇಷನ್ ಮ್ಯಾನೇಜ್ಮೆಂಟು. ಸಡನ್ನಾಗಿ ಡಿಸಿಷನ್ ತೊಗೊಳಂಗಿಲ್ಲ. ದೇ ಟೇಕ್ ದರ್ ಓನ್ ಡಿಸಿಷನ್ ಅಟ್ ವೆರಿ ಸ್ಲೋಲಿ. ಫ್ಯಾಮಿಲಿ ಇಂಡಸ್ಟ್ರೀಸ್ ಇವಲ್ಲ. ಬಟ್ ಸರ್ಪ್ರೈಸಿಂಗ್ಲಿ ನಮ್ಮ ಮುಖ್ಯಮಂತ್ರಿಗಳು, ಹೋಗಪ್ಪ ನೀವು 1 ಕೋಟಿ 2 ಕೋಟಿ ರೂಪಾಯಿ ಖರ್ಚು ಮಾಡ್ತೀರಿ ಅಂತಿದ್ರು. ಏನು 6,500 ಕೋಟಿ ರೂಪಾಯಿ ಇವತ್ತು ದಿವಸ ನಮ್ಗೆ ಬಂತು. 6,500 crores. ದೇರ್ ಆಲ್ ಇನ್ ದ ಬಿಂಗ್ ಇಂಪ್ಲಿಮೆಂಟೆಡ್. ಈಗ ನಾವೇನು ಸುಮಾರು ಆಲ್ಮೋಸ್ಟ್ 4 ಲಕ್ಷ ಕೋಟಿ ಅಷ್ಟು ಆಗಲೇ ನಾವು ಗಿವನ್ ಕ್ಲಿಯರೆನ್ಸಸ್ ನಾವು. ನೋ L&T ಅಂತಲ್ಲ, ಅದರಲ್ಲಿ 2 ಕೂಡ ಇದೆ. ಅದನ್ನು ದಟ್ ವಿಲ್ ಬಿನ್ ಡಿಸ್ಕಸ್ಡ್ ಆ್ಯಂಡ್ ವಿ ಹವ್ ಅರೈವ್ಡ್ ವಿತ್ ಅ ಸೊಲ್ಯೂಷನ್. ಸೊ ಅವ್ರಿಗೆ ಏನೇನು ಇದು ಮಾಡಬೇಕು, ಚೀಫ್ ಸೆಕ್ರೆಟರಿ ಅವರಾಗಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ITDಯಿಂದ ನಾವು ಅದನ್ನು ವಿ ಹ್ಯಾವ್ ರಿಸಾಲ್ವ್ ದ ಇಶ್ಯೂಸ್ ಆ್ಯಂಡ್ ವಿ ಆರ್ ಕಂಟಿನ್ಯೂಯಿಂಗ್ ವಿತ್ ದ್ಯಾಟ್. ಪೊಲ್ಯೂಷನ್ ಕಂಟ್ರೋಲ್ ಬಗ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಬಗ್ಗೆ ನಾವೀಗ ಹೇಳಿದ್ದೀರಾ,
ಬೆಳಗಾವಿಯ ಕಾಮಾಕ್ಷಿಪಾಳ್ಯದಲ್ಲಿ ಸುಮಾರು 8,500 ಫ್ಯಾಕ್ಟರಿ ದಿಗಮುದ್ರೆ ಆಗಿದೆ. ಅದೇ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಎನರ್ಜಿಗೆ ಸಂಬಂಧ NOC ಇಲ್ಲ ಅಲ್ಲಿ. ಮೊನ್ನೆ ಜಾರ್ಜ್ ಅವ್ರದ್ದು ಒಂದು ಪ್ರೆಸ್ ಕಾನ್ಫರೆನ್ಸ್ ಇತ್ತು. ನಾವು ಕ್ಯಾಬಿನೆಟ್ ಅಲ್ಲಿ ಏನಾದರೂ ನೀವು ಸರಳೀಕರಣ ಮಾಡ್ಲಿಕ್ಕೆ ಆಗ್ತದೆ ಅಂತ ನೀವು ನನಗಿದೆ ಇದು ನಮ್ಮ ಗಮನಕ್ಕೂ ಇದೆ, ನಮ್ಮ ಗಮನಕ್ಕೂ ಇದೆ. ಅದು ಈಗಾಗಲೇ ಅದನ್ನು ದರ್ ಆಲ್ ಸ್ಮಾಲ್ ಇಂಡಸ್ಟ್ರೀಸ್, ಹೀಗಾಗಿ ಅವ್ರಿಗೆ ನಾವು ಅದನ್ನು ಇದು ಕೊಡುವಂಥ ರೀತಿಯಲ್ಲಿ ಇವತ್ತು ಜಾರ್ಜ್ ಅವ್ರ ಜೊತೆ ನಾವು ಕೂಡ ಮಾತಾಡಿದ್ದೀವಿ. ವಿ ಆರ್ ಅಟ್ ಇಟ್, ವಿ ಆರ್ ರಿಸಾಲ್ವ್ ದಟ್ ಇಶ್ಯೂಸ್. ನೋಡಿ, ಸೆಮಿ ಕಂಡಕ್ಟರ್ ವಿಚಾರದಲ್ಲಿ ನಮಗೆ ಏನು ಹೈಟೆಕ್ ರಿಸರ್ಚು, ಹೈಟೆಕ್ ನಮಗೇನು ಇದು ಮಾಡುವಂಥದ್ದು, ಈಗ ಉದಾಹರಣೆಗಾಗಿ ನಾವು ಲ್ಯಾಬ್ ರಿಸರ್ಚು, ಆಮೇಲೆ ಒನ್ ಮೋರ್ ಇಸ್ ದಟ್ ನಮ್ಮ ಭಾರತ್ ಸೆಮಿ ಆ್ಯಂಡ್ ಒನ್ ಮೋರ್ ಅದು ಯಾವುದು ಭಾಳಷ್ಟು ಇದು ಹೈಟೆಕ್ ದಿಸೋನಿಗೆ ನಮಗೆಲ್ಲ ಕಡೆ ಬರ್ತಾಯಿದ್ದಾವೆ. ಬಟ್ ಒನ್ ಯು ಗೋ ಟು ಫ್ಯಾಬ್ ಮ್ಯಾನುಫ್ಯಾಕ್ಚರಿಂಗ್ ಏನಾಗಿದೆ ಅಂದರೆ, ಇದು ಉದಾಹರಣೆಗಾಗಿ ಫಸ್ಟು ಸ್ಟಾರ್ಟ್ ಆಯಿತು ನಿಮ್ಮ ಹೊಡೆದಟ್ ಗುಜರಾತ್ ಫಸ್ಟ್ ಮೈಕ್ರಾನ್. ಅಲ್ಲೇನಾಗಿದೆ 1 ಲಕ್ಷ ಕೋಟಿ ಅದಕ್ಕೆ ಆ ಇಂಡಸ್ಟ್ರೀಸ್ಗೆ 1 ಲಕ್ಷ ಕೋಟಿ. ಅದರಲ್ಲಿ 50% ಆಫ್ ದ ತಾವು ಹೇಳಿದಾಗೆ 50% ಆಫ್ ದ ಇನ್ಸೆಂಟಿವ್ಸ್ ಗಿವನ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ, 30% ಬೈ ದ ರೆಸ್ಪೆಕ್ಟಿವ್ ಸ್ಟೇಟ್. ಗುಜರಾತ್ ಮೈಕ್ರಾನ್ ಇನ್ವೆಸ್ಟ್ಮೆಂಟ್ ಈಸ್ ಓನ್ಲಿ 20,000 crores. ನಮಗೆ ಹಿಂದೆನೂ ಕೂಡ ನಾನು ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದೀನಿ, ಆದರೂ ನಾನು ರಾಜಕೀಯ ಇದು ಮಾಡಲಿಕ್ಕೆ ಹೋಗಂಗಿಲ್ಲ. ಐ ಬಿಲೀವ್ ಇನ್ ಪರ್ಸುವಿಂಗ್ ಆ್ಯಂಡ್ ಗೆಟಿಂಗ್ ಫರ್ದರ್. ನಾನು ಅವ್ರಿಗೂ ಕೂಡ ಕೇಂದ್ರ ಸಚಿವರು ಅವ್ರಿಗೂ ಮಾತನಾಡಿದ್ದೀನಿ. ಒಂದು ಸೆಮಿ ಕಂಡಕ್ಟರ್ ಇದನ್ನು ನಮ್ಮಲ್ಲಿ ಲೆಟ್ ಬಿ ಕಂಪ್ಲೀಟ್ 2-3 ಜನ ನಮ್ಮ ಹತ್ರ ಬಂದಿದ್ದರು. ನನ್ನ ಹೆಸರು ಹೇಳಿದ್ರೆ ಹೇಳ್ತೀನಿ, ಬಂದಿದ್ದರು. ಬಂದ ಆಮೇಲೆ ಒನ್ಸ್ ದೇ ವೆಂಟ್ ಟು ಡೆಲ್ಲಿಗೆ ಅಪ್ಲಿಕೇಶನ್ ಮಾಡುವಾಗ ದೇ ವರ್ ಡೈವರ್ಟೆಡ್ ಸಮ್ವೇರ್ ಎಲ್ಸ್. ಬಟ್ ವಿ ವಿಲ್ ಪರ್ಸ್ಯೂ and I'll tell you, without Bangalore, Karnataka, they can't do away. ಈಗ ಒಂದು 4-5 ಒರಿಸ್ಸಾ ಆಗಿದೆ, ಅಸ್ಸಾಂ ಆಗಿದೆ, ಬೇರೆ ಕಡೆ ಆಗಿದೆ, ನೋಯ್ಡಾನು ಎಲ್ಲನೂ ಕಡೆ ಆಗಿದೆ. ಈಗ ನಾವು ಕರ್ನಾಟಕ ರಾಜ್ಯಕ್ಕೆ ಬರಲೇಬೇಕು. ಆ ಬರುವಂಥ ಸಾಮರ್ಥ್ಯನ ಇಕೋಸಿಸ್ಟಮನ್ನು ಹೊಂದಿದ್ದೀವಿ. ಮತ್ತು ಕೇಂದ್ರ ಸರ್ಕಾರ ಸಚಿವರಿಗೂ ಕೂಡ ನಾನು ಮನವರಿಕೆ ಮಾಡಿ ಕೊಟ್ಟಿದ್ದೀನಿ, ನಿಮ್ಮ ಅವಧಿಯಲ್ಲಿ ಒಂದು ಸಿಂಗ್ ಆಗಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಲೀಡ್ಸ್ ನಿಮ್ಗೆ ಬಂದಾಗ ನಮ್ಗೆ ಕೊಡಿ, ನೀವು ಯಾರೇ ನಿಮ್ಗೆ ಹತ್ರ ಬಂದಾಗ ಅಪ್ರೋಚ್ ಆದಾಗ ಕೊಡಿ, ನಾವು ಅದನ್ನು ಫಾಲೋ ಅಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ನಾನು ಸೊ ನೋಡಿ, ನಮ್ಮಿಂದ ಏನೋ ಒಂದು ಹೇಳ್ತೀನಿ ಕೇಳಿ. ನಾನು ಕೇಂದ್ರ ಸಚಿವರಿಗೂ ಭೇಟಿಯಾಗಿದ್ದೀನಿ, ಗೊತ್ತಾಯ್ತಲ್ಲ ನಿಮಗೆ. ನಾನು ಭೇಟಿಯಾಗಿದ್ದೀನಿ, ಮನವಿ ಕೊಟ್ಟಿದ್ದೀನಿ. ಡಿಫೆನ್ಸ್ ಕಾರಿಡಾರ್ ಸಲುವಾಗಿ ಕೊಟ್ಟಾಗ ರಾಜನಾಥ್ ಸಿಂಗ್ ಅವರು ಭೇಟಿಯಾಗಿ ಕೊಟ್ಟಿದ್ದೀನಿ. ನಾನು ಇದು ಈಗ HAL ಮೊನ್ನೆ ಬಂದಿತ್ತಲ್ಲ, ಮೊನ್ನೆ HAL ಚೇರ್ಮನ್ರೂ ಮೊನ್ನೆ ಭೇಟಿಯಾಗಿದ್ದೀನಿ. ಎರಡು ಮೀಟಿಂಗ್ ಇದ್ದೆ, ಭಾಳಷ್ಟು ಇಶ್ಯೂಸ್ ಬಗ್ಗೆ ಅವ್ರಿಗೆ ನಾವು ಅದು ಮಾಡಿಕೊಡ್ತಾಯಿದ್ದೀವಿ. ಇದು ನಾವು ರಿಸಾಲ್ವಿಂಗ್ ಇಶ್ಯೂಸ್, ಅವ್ರಿಗೆ ಲ್ಯಾಂಡು ಗಿಂಡು ಅದು ಇದು ಅಂತ ಹೇಳಿದ್ರು. ಹೀಗಾಗಿ ನಮ್ಮಿಂದ ಏನೂ ಕೂಡ ಆಗಿಲ್ಲ. ಅವರು ತಪ್ಪು ಮಾಡಿದ್ದಾರೆ ಅಂತಲೂ ಕೂಡ ನಾವು ಹೇಳ್ತಾ ಇಲ್ಲ. ಲೀಡ್ ಬಂದು ಕೊಡಿ ಅಂತೇಳಿ ಲೀಡ್ ಕೊಡ್ತೀವಿ. ಹಿಂದೆ ಬಂದಿತ್ತು ಅವಕಾಶ, ನಮಗೆ ಬರಲಿಲ್ಲ, ಅವ್ರು ಬರಲಿಲ್ಲ ನಮ್ಮ ಕಡೆ. ಈಗ ಬಂದಾಗ ಲೀಡ್ ಬಂದಾಗ ಕೊಡ್ತೀವಿ ಅಂತ. ಅವಾಗ ನಿಮಗೂ ಕೂಡ ಹೇಳ್ತೀನಿ ಅಂತ, ನೀವು ಫಾಲೋ ಅಪ್ ಮಾಡೋಕ್ಕಂತ. ಹಾಂ ಹಾಂ, ಏನಾಗಿದೆ ಈಗ? ಚಾರ್ಜ್ ಶೀಟ್ ಮಾಡಿದ್ದಾರೆ, ಅಂದಮೇಲೆ ಮಾಡಿದ್ದಾರೆ. ಇನ್ನೂ ಭಾಳಷ್ಟು ಇನ್ಫಾರ್ಮೇಷನ್ಸ್ ಇದ್ದಾವೆ ನನಗೆ, ಅದನ್ನು ಹೇಳ್ತಾ ಇದ್ದೀನಿ. ಇನ್ನೂ ಲಾಟ್ ಆಫ್ ಇನ್ಫಾರ್ಮೇಷನ್ಸ್ ಇದು ಒಂದೇ ಇದು ನಮ್ಮ ಭಾಳ ಕಡೆ ಈ ವ್ಯವಸ್ಥಿತ ಗ್ಯಾಂಗ್ ಓನ್ಲಿ ಮೈಸೂರು ಸ್ಯಾಂಡಲ್ ಅಂತಾರೆ ಅಷ್ಟೇ ಅಲ್ಲ. ಈಗ ಅದರ್ ಕಂಪ್ನೀಸ್ ಆಲ್ಸೋ, ಅದರ್ ಪ್ರಾಡಕ್ಟ್ಸ್ ಆಲ್ಸೋ ಲೈಕ್ ಟಾಟಾ ಸಾಲ್ಟು, ನಿಮ್ಮ ಪ್ಯಾರಾಶೂಟ್ ಆಯಿಲು, ಬೇರೆ ಬೇರೆ ಹಿಂದೂಸ್ತಾನ್ ಲಿವರ್, ದೇವ್ರ ಓನ್ಲಿ ಮೈಸೂರು ಸ್ಯಾಂಡಲ್ ಒಂದೇ ಅಲ್ಲ. ಈ ಕಾಂಟ್ರಫಿಟ್ ಇದೆಲ್ಲರೂ ಆಲ್ ದಿಸ್ ಇದು ಗ್ರೂಪ್ ನಿರ್ಮಾ ಎಲ್ಲ FMCG ಬ್ರ್ಯಾಂಡ್ಸ್ ಎಲ್ಲನೂ, ಫೇಮಸ್ ಬ್ರ್ಯಾಂಡ್ಸ್ ಎಲ್ಲನೂ ಕೂಡ ಇದು ಮಾಡುವಂಥದ್ದು. ಈಗ ಮೊನ್ನೆ ನನಗೆ ಇನ್ನೊಬ್ಬರು ವಿಜಯಪುರ ತಾಲೂಕಿನಲ್ಲಿ, ಇದು ಬಿಜಾಪುರ ಜಿಲ್ಲೆ ಅವರು ಏನೋ ಒಂದು ಲೀಡ್ ಕೊಟ್ಟಿದ್ದಾರೆ. ಸ್ವಲ್ಪ ನಾನು ಇದು ಮಾಡಿಕೊಡ್ತೀನಿ, ಅವ್ರು ನಾನೇನೋ ಪ್ರಾಡಕ್ಟ್ಸ್ ತರಿಸ್ಕೊಂತ ಹೇಳಿದ್ದೀನಿ ಅವ್ರಿಗೆ. ಯು ಗೆಟ್ ದ ಪ್ರಾಡಕ್ಟ್ಸ್, ದೆನ್ ವಿಲ್ ಕ್ಯಾಚ್ ಹೋಲ್ಡ್ ಆಫ್ ದೆಮ್ ಅಂತ ಹೇಳಿದ್ದೀನಿ. ಏನು ತಮ್ಮನಸ್ ಏನು ಸಮಸ್ಯೆ ಇದೆ ತಮ್ಮನದು? ನೋಡಿ, ಇಟ್ಸ್ ಅ ಪ್ಯೂರ್ ಬಿಸ್ನೆಸ್. ಸುಮ್ಮನೆ ಅದನ್ನು ಅದ್ರಾಗ ಈಗ KSDL ಮೈಸೂರು ಸ್ಯಾಂಡಲ್ ಸೋಪು ನಮ್ಮದು ಕರ್ನಾಟಕ ರಾಜ್ಯದಲ್ಲಿ ಮಾರಾಟ ಆಗೋದು 18%, 82% ಉಳಿದ ರಾಜ್ಯಗಳಲ್ಲಿ. ಆ್ಯಂಡ್ ನಾವು ವಿ ಆರ್ ಕಾಂಪಿಟಿಂಗ್ ವಿತ್ ಹಿಂದೂಸ್ತಾನ್ ಲಿವರ್ ಆ್ಯಂಡ್ ಆಲ್ ಅದರ್ ಕಂಪನೀಸ್.
ಇವರು ನಾನಲ್ಲ ಕಮಿಟಿ 4-5 ಜನರಿಗೆ ಅವರು ಮಾತನಾಡಿದರು. ಅವರು ಬೇರೆಯವರು ಕೆಲವೊಬ್ಬರು ಬೇರೆ ಬೇರೆ ಕಂಪ್ನಿಗೆ ಈಗ ಲಕ್ಷಕ್ಕೆ ಎಂಡೋರ್ಸ್ ಮಾಡಿದವರು ಮೈಸೂರು ಸ್ಯಾಂಡಲ್ಗೆ ಮಾಡೋಕ್ಕೆ ಬರೋಲ್ಲ, ಪಾಂಡ್ಸಿಗೆ ಎಂಡೋರ್ಸ್ ಮಾಡಿದವರು ಮೈಸೂರು ಸ್ಯಾಂಡಲ್ ಮಾಡೋಕ್ಕೆ ಬರೋಲ್ಲ. ಹೀಗಾಗಿ ಫಾಲೋವಿಂಗು 2.8 ಬಿಲಿಯನ್ ಫಾಲೋವಿಂಗ್ಸು ಎಲ್ಲ ಆಗಿ ಇದರಿಂದ ನಾವು ಇದನ್ನು ನ್ಯಾಷನಲ್ ಆಗಿ ಇದು ಮಾಡಬೇಕು. ಅಷ್ಟೇ ಅಲ್ಲ, ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ ತಗೊಳ್ಳೋರು. ಮುಂದೆ ನಾವು ಇಂಟರ್ನ್ಯಾಷನಲಿ ಮಾಡ್ತೀವಲ್ಲ, ಅಮೇರಿಕಾ, ಯುರೋಪು, ಆ ಟೈಮ್ ನಾವು ಹಾಲಿವುಡ್ ಆ್ಯಕ್ಟ್ರಸ್ನ ಹುಡ್ಕಾಡ್ಬೇಕಾಗ್ತದೆ. ಅಂಜಲಿನಾ ಜೋಲಿ ಗಿಲಿ ನನಗೆ ಗೊತ್ತಿಲ್ಲ ಭಾಳ ಜನ ಹೆಸರು ನಿಮ್ಗೆ ಯಾವ್ದಾದ್ರು ಕೊಡಿ. ಇಟ್ಸ್ ಅ ಪ್ಯೂರ್ ಬಿಸ್ನೆಸ್ ಡಿಸಿಷನ್ ಏನ್ರಿ. ಗ್ರಾಹಕರು ಡೂಪ್ಲಿಕೇಟ್ ಒರಿಜಿನಲ್ ಅಂತ ಕಂಡಿಡಿಯೋಕ್ಕೆ ಏನಾದರೂ ಮಾಡಿದ್ದು ಕೋಡಿಂಗ್ ಮಾಡ್ತದೆ ಮಾಡಿದ್ದು ಅವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್, ಕರ್ನಾಟಕದ ಬ್ರ್ಯಾಂಡ್ ಅಂಬಾಸಿಡರ್ ಎಲ್ಲದಕ್ಕೂ ಅವರೇ. ಜಾಸ್ತಿ ಆಯ್ತಂತ ಪ್ರೊಡಕ್ಷನ್ ಜಾಸ್ತಿ ಆಗಿರೋದು ಅದು KSD ಅಲ್ದಾ? ಕಾರಣ ನಿಮಗೆ ಗೊತ್ತಿದೆ. ಥ್ಯಾಂಕ್ಸ್, ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಿದ್ರು. ನಾ ಹೇಳಿದ್ದೆ, ಅದನ್ನು ಪ್ರಿಡಿಕ್ಟ್ ಮಾಡಿದ್ದೆ. ಈ ತಿಂಗಳು ನಾ ಹೇಳಿದ್ದಿಲ್ಲ ನಿಮ್ಗೆ, ಈ ತಿಂಗಳು ನಿಮ್ಮದು ಜಾಸ್ತಿ ಸೇಲ್ಸ್ ಆಗ್ತದೆ ಅಂತ ಹೇಳಿದೆ ನಾನು. ಏನಾಯಿತು? ಪೊಲೀಸ್ ಸ್ಟೇಷನ್ ಮಾಡ್ತೀವಿ ಅದನ್ನು. ಈಗಾಗಲೇ ರಿಕ್ವೆಸ್ಟು ಎಲ್ಲ ಕೊಡಿದ್ದಾವೆ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಸ್ಗೆ. ಈಗ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ ಆ್ಯಕ್ಟು ಮಾಡಿದ್ದೀವಿ. ಈಗ ಹಂತವಾಗಿ ಮಾಡ್ತಾಯಿದ್ದೀವಿ. ಒಮ್ಮೆ ಐ ಆಮ್ ನಾಟ್ ಗಾಡ್, ಒಮ್ಮೆ ಬಂದು ನಾವು ಇದು ಮಾಡ್ತಾ ಅಂತೀವಲ್ಲ, ಈಗ ಎಲ್ಲನೂ ಕೂಡ ತರ್ತಾಯಿದ್ದೀವಿ. ಸಿಸ್ಟಮ್ ಪ್ಲೇಸ್ ತರಬೇಕು, ಎಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ಸಮಯ ತೆಗೆದುಕೋತದೆ. ಆ ಹೆಜ್ಜೆನ ಮಾತ್ರ ಬಲವಾದ ಹೆಜ್ಜೆ ಇಡ್ತಾ ಇದ್ದೀವಿ ಎಲ್ಲ ಕಡೆ. ಥ್ಯಾಂಕ್ ಯು, ಧನ್ಯವಾದಗಳು. ಮಾಡ್ತಾಯಿದ್ದೀವಲ್ಲ, ಸ್ವಲ್ಪ ಇಟ್ಸ್ ಥಿಂಕ್ ಬೆಟರ್. ಬಟ್ ನಮ್ಮದು ಕಂಪ್ಲೀಟ್ ಇದು ಆಗಿ ಇಂಟಿಗ್ರೇಟ್ ಮಾಡಿ ಸೆನ್ಸಿಟೈಸ್ ಮಾಡ್ಬೇಕಾದ್ರೆ ಅನದರ್ 6 months ಟೈಮ್ ಇಟ್ ವಿಲ್ ಟೇಕ್. ಆ್ಯಂಡ್ ಅದರಿಂದ ಥಿಂಗ್ಸ್ ವಿಲ್ ಮಚ್ ಬೆಟರ್. ನಾನು ಹೇಳಿದೆ, ಐ ಆಮ್ ಗೋನ್ ಟು ಡಿಸ್ಕಸ್ ವಿತ್ ಚೀಫ್ ಮಿನಿಸ್ಟರ್ ಅಧ್ಯಕ್ಷದಲ್ಲಿ ನಮ್ಮ ಕಲೀಗ್ ಮಿನಿಸ್ಟರ್ಸು, ಫಾರೆಸ್ಟು, ರೆವಿನ್ಯೂ, ಯಾಕಂದ್ರೆ ಅವ್ರಿಗೂ ಸೆನ್ಸಿಟೈಸ್ ಮಾಡಬೇಕಾಗ್ತದೆ. ಅವ್ರ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಫಾಸ್ಟಾಗಿ ಹೋಗ್ಬೇಕು. ನಮ್ಮದು ಒಂದೇ ಇಲಾಖೆ ಇರೋದಲ್ಲ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಲ್ಲಿ. ಆಮೇಲೆ ಎಷ್ಟೋ ಸಲ ಕೇಂದ್ರದ ಎನ್ವಿರಾನ್ಮೆಂಟ್ನೂ ಕೂಡ ತಡ ಆಗ್ತದೆ. ಎಲ್ಲನೂ ಕೂಡ ಇಟ್ಸ್ ಅ ವೆರಿ ಕಾಂಪ್ಲೆಕ್ಸ್ ಇದು. ಆ್ಯಂಡ್ ನಾವು ಇದನ್ನು ಮಾಡ್ತಾ ಇದ್ದೀವಿ. ಇವನ್ ಇಟ್ಸ್ ಗೋನ್ ಟು ಬಿ ದ ಒನ್ ಆಫ್ ದ ಬೆಸ್ಟ್ ಇನ್ ದ ಕಂಟ್ರಿ. ಇಟ್ ವಿಲ್ ಅಶ್ಯೂರ್ ಯು 6 months. In 6 months it will be we'll see a single window, different single window system. ನಿಮ್ಮ ಲ್ಯಾಂಡು, ಗೀಂಡು, ಟೈಟ್ಲು. ಆಮೇಲೆ 5,000 ಕೋಟಿ ರೂಪಾಯಿ ಲೋನು ತೊಗೋತಾ ಇದ್ದೀನಿ KDBಯಿಂದ, ನಬಾರ್ಡಿಂದ. ಈಗ ಬಹುಶಃ ಇನ್ನೊಂದು 15 ದಿವಸದಲ್ಲಿ ಸ್ಯಾಂಕ್ಷನ್ ಆಗ್ತದೆ. ವಿ ಆರ್ ಕ್ಲೀನಿಂಗ್ ಅಪ್ ಆಲ್ ಲ್ಯಾಂಡ್ಸ್. ಎಲ್ಲನೂ ಫಾರ್ಮರ್ಸ್ ಪೇಮೆಂಟ್ಸು ಇದು ಮಾಡಿ ಇಮಿಡಿಯೇಟ್ಲಿ ಯಾರು ದೊಡ್ಡ ಇಂಡಸ್ಟ್ರೀಸ್ ಬಂದು ಸಿಲೆಕ್ಟ್ ಇದಕ್ಕೆ ಬಳಸ್ಕೋತೀವಿ, ನಾಟ್ ಫಾರ್ ಎವ್ರಿಥಿಂಗ್. ಸಿಲೆಕ್ಟ್ ಇದಕ್ಕೆ ಎಲ್ಲರೂ ಲ್ಯಾಂಡ್. ನಾಳೆ ಯಾವುದೋ ಇಂಡಸ್ಟ್ರಿ ಬಂದರೆ ಲ್ಯಾಂಡ್ನೇ 1 ವರ್ಷ ಹೋಗ್ತದೆ. ಅದಾಗಬಾರ್ದು. 3 ತಿಂಗಳಲ್ಲಿ ಇವತ್ತು ನಾವು ಲ್ಯಾಂಡ್ ಕೊಡಬೇಕು ಅವರಿಗೆ ವಿದಿನ್ 100 days. ಆ ಒಂದು ಇದನ್ನು ಕೂಡ ಇಟ್ಕೊಂಡಿದ್ವಿ. ಬಟ್ ವಿ ಆರ್ ಬೆಟರ್ ದನ್ ಅದರ್ ಡಿಪಾರ್ಟ್ಮೆಂಟ್ಸ್. ಫಾರ್ ಯರ್ ಕೈಂಡ್ ಇನ್ಫಾರ್ಮೇಷನ್, KDBಗೆ ನಮ್ಗೆ ಮತ್ತೊಂದು ಲ್ಯಾಂಡ್ ರೇಟ್ಸ್ ಕೊಡೋದ್ರಲ್ಲಿ ನಮ್ಮಲ್ಲಿ ಕಡಿಮೆ ಇಲ್ಲ, ಯಾರ್ದು ತಕರಾರು ಇಲ್ಲ. ಪ್ರೈಸಿಂಗ್ ಮಾಡೋದ್ರಲ್ಲಿ ಈಗ ಪೇಮೆಂಟ್ಸ್ನು ಕೂಡ ಮತ್ತಷ್ಟು ಯೂಸ್ ಮಾಡೋಕ್ಕೆ ಈಗ ಅದೇ 5,000 ಕೋಟಿ ಲೋನ್ ತೊಗೋತಾ ಇದ್ದೀನಿ ಅಂತಿದ್ದಾನಲ್ಲ. ಈಗ ಎದ್ರಿ ಭಾಗವಹಿಸ್ತೀವಿ. ಲಾಸ್ಟ್ ಟೈಮ್ ಹೋದ ಸಲ ಭಾಗವಹಿಸ್ಲಿಕ್ಕೆ ಯಾಕೆ ಆಗಲಿಲ್ಲ ಅಂದರೆ, ಬಿಕಾಸ್ ನಮ್ಮದು ಗ್ಲೋಬಲ್ ಈ ಜಿಮ್ ಇತ್ತು. ಆ ಟೈಮ್ನಲ್ಲಿ ಜಿಮ್ ಪ್ರಿಪ್ರೇಷನ್ಗೆ ಸಮಯ ಇರಲಿಲ್ಲ. ನೆಟ್ ಮಾಡ್ತೀವಿ. ಎಸ್ ಸರ್, ಅದು ವಾಟ್ ಡು ಮೀನ್? ನೋಡಿ, ಅದು ಪಕ್ಷ ಮುಖ್ಯಮಂತ್ರಿಗಳ ಕೈಯಾಗಿದೆ, ಪಕ್ಷ ಹೈಕಮಾಂಡ್ ಕೈಯಾಗಿದೆ. ಯಾರು? ನೋ ಪೊಲಿಟಿಕಲ್ ಆನ್ಸರ್ಸ್. ಆಫೀಸರ್ಸ್ ಇದ್ದಾರೆ ಇಲ್ಲಿ. ಆಫೀಸರ್ಸ್ ಕುಡ್ಕೊಂಡು ಪೊಲಿಟಿಕ್ಸ್ ಮಾತಾಡಬಾರ್ದು. ನೀವೇ ಹೇಳಬೇಕು. ನೀವೊಂದು ಎವಲ್ಯೂಷನ್ ಮಾಡಿಲ್ಲ. ನಮ್ಮ ಪ್ರೆಸ್ ಕ್ಲಬ್ನಲ್ಲಿ ಇದು ಕೊಟ್ಟಿದ್ದೀರ, ಒಂದು ಅವಾರ್ಡ್ ಕೊಟ್ಟಿದ್ದೀರಿ ಏನ್ರಿ? ಪ್ರೆಸ್ ಕ್ಲಬ್ನಾಗ ನೀವು ಎಲ್ಲ ಕೂಡಿ ಒಂದು ಅವಾರ್ಡ್ ಕೊಟ್ಟಿದ್ದೀರಿ. ಆ ಅವಾರ್ಡ್ಗೆ ಇದು ನಾನು ನೀವು ಕೊಡಬೇಕು ಅಂತ, ಜಸ್ಟಿಸ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಸಂತೃಪ್ತಿ ಇದೆ. ಇನ್ನೂ ಆಗಬೇಕಾಗಿದ್ದು ಭಾಳಷ್ಟಿದೆ. ಎರಡೂ ಇದೆ, ಸಂತೃಪ್ತಿನೂ ಇದೆ, ಇನ್ನೂ ಆಗಬೇಕಾಗಿದ್ದಷ್ಟು ಭಾಳಷ್ಟಿದೆ. ಈಗ ಸೆಲ್ವಕುಮಾರ್ ಅವರು 2 ಕಡೆ PWD ಮತ್ತು ಈ ಕಡೆ ಇಂಡಸ್ಟ್ರಿ ಓಡಾಡ್ತಿದ್ರು. ಈಗ ಸೆಲ್ವಕುಮಾರ್ ಅವರು ಒಂದೇ ಕಡೆ ಹಿಡ್ಕೊಂಡಿದ್ದೀವಿ. ಈಗ ಫುಲ್ ಟೈಮ್ ಅವರು ನಮ್ಮ ಕೈಲಿ ಸಿಕ್ಕಿದ್ದಾರೆ.
ನಾನು ನೋ ಪೊಲಿಟಿಕಲ್ ಕ್ವಶನ್ಸ್ ಹಿಯರ್. ಇಲ್ಲಿ ಅಫಿಷಿಯಲ್ಸ್ ಎಲ್ಲ ಕೂತಿದ್ದಾರೆ, ಇವ್ರನ್ನ ಇಟ್ಕೊಂಡು ಆಮೇಲೆ 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 ಏನು ನನಗೆ ಗೊತ್ತಿಲ್ಲ. ಅದು ನಮ್ಮ ಪಕ್ಷದಲ್ಲಿ ಎಲ್ಲವೂ ಕೂಡ ಮುಖ್ಯಮಂತ್ರಿಗಳು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಥ್ಯಾಂಕ್ ಯು. ವಾಟ್ ಮೇಡಮ್, ದೇ ವಾಂಟೆಡ್ ಟು ಆಸ್ಕ್ ಲಾಟ್ ಆಫ್ ಕ್ವಶನ್ಸ್ ಟು ಯು. ಇರಲಿ ಹಾಂ, ಓಕೆ, ಪ್ಲೀಸ್ ಕೊಡು. ನಮಸ್ಕಾರ. ಓನಾ, ಎಸ್ ಮ್ಯಾಮ್. ಊಟ ಮಾಡ್ತೀರಾ? ಡಿಪಾರ್ಟ್ಮೆಂಟ್ There's some issues that were happening, and plus the applied that big 100-acre people have to come and ಏನು ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಕ್ಟೇ ಇರ್ತದೆ ಸೆಕ್ಷನ್ 11. ಎವ್ರಿ 10 years ನೀವು ಅದನ್ನು ಡಾಟಾನ ಇದು ಮಾಡ್ಕೋಬೇಕು ಅಂತೇಳಿ. ಈಗಾಗಲೇ ಇದು 2011 ಆಗಿತ್ತು. ಸೊ ಇಟ್ ಈಸ್ 10 years ಓಲ್ಡ್. ಹೀಗಾಗಿ ನಾವು ಫ್ರೆಶ್ ಸರ್ವೆ ಮಾಡುವಂಥ ಅವಶ್ಯಕತೆನೇ ಇದೆ. ಇವನ್ ಅದರ್ವೈಸ್ ನಾವು ಅದನ್ನು ಮುಂದುವರೆದಿದ್ರೆ ಕೂಡ ಅದಕ್ಕೆ ನಾಳೆ ಅದನ್ನ ಚಾಲೆಂಜ್ ಮಾಡುವಂಥದ್ದು 10 ವರ್ಷ ಹಳೆ ಮಟೀರಿಯಲ್ ಇದೆ ಅದು ಅಂಥೇಳಿ. ಹೀಗಾಗಿ ಮತ್ತೊಮ್ಮೆ ಸರ್ವೆ ಮಾಡುವಂಥ ಅನಿವಾರ್ಯತೆ ಇವತ್ತು ದಿವಸ ನಮ್ಮ ಮುಂದಿದೆ. ಅದಕ್ಕೆ 10 ವರ್ಷ ಆಗಿದ್ದರಿಂದ ಈಗ ನಾವು ಮಟೀರಿಯಲ್ನಿಂದ ನಾವು ಮತ್ತೊಮ್ಮೆ ಸರ್ವೆ ಮಾಡ್ತಾಯಿದ್ದೀವಿ. ಸೆಕ್ಷನ್ 11 ಆಫ್ ದ ಆ್ಯಕ್ಟ್ ಆಫ್ ದ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಕ್ಟ್ ಸರ್ವೆ ಮಾಡ್ತೀವಿ. ಸರ್ವೆ ಮಾಡಿ ಎಲ್ಲ ಗೊಂದಲಕ್ಕೆ ಕೃಷಿ ಆಗ್ತದಲ್ಲ ಅದು. ಆಮೇಲೆ ಕೇಂದ್ರ ಸರ್ಕಾರ ಮಾಡುವಂಥದ್ದು ಕೇವಲ ಜಾತಿ ಗಣತಿ. ಕೇಂದ್ರ ಸರ್ಕಾರ ಮಾಡೋದಕ್ಕೂ ಕೇಂದ್ರ ಸರ್ಕಾರ ಸೆನ್ಸಸ್ ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ರಾಜ್ಯ ಸರ್ಕಾರ ಸೆನ್ಸಸ್ ಅಧಿಕಾರ ಇಲ್ಲ. ಕೇಂದ್ರ ಸರ್ಕಾರ ಮಾಡೋದು ಕೇವಲ ಜಾತಿ ಗಣತಿ. ಅವರು ಬರೇ ಇಂತಿಷ್ಟು ನಂಬರ್ಸ್ ಹೇಳ್ಬೋದು, ಇಂಥವ್ರು ಇಷ್ಟು ಇಂತಿಂಥವ್ರು ಇಂತಿಂಥ ಜಾತಿ, ಇಂತಿಷ್ಟು ಸಂಖ್ಯೆ ಅಂಥೇಳಿ. ಆದರೆ ನಮ್ಮ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನಿದೆ ಅದು ಕೇಂದ್ರ ಸರ್ಕಾರದ ಗಣತಿಯಲ್ಲಿ ಇರೋದಿಲ್ಲ. ನೀವು ರಿಸರ್ವೇಷನ್ಸ್ ಕೊಡಬೇಕಾಗಿದ್ರೆ, ಇದು ಮಾಡಬೇಕಾಗಿದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸೋಷಿಯೋ ಆ್ಯಂಡ್ ಎಜುಕೇಷ್ನಲ್ ಪ್ಯಾರಾಮೀಟರ್ಸ್ನ ತೆಗೆದುಕೊಳ್ಬೇಕಾಗ್ತದೆ. ಡಿಫ್ರೆನ್ಸ್ ಅದಕ್ಕೆ ಇದಕ್ಕೆ ಡಾಟಾ ಸಿಕ್ಕರೆ ಏನು ಮಾಡೋದು? ಡಾಟಾ ಸಿಗೋಯ್ತು, ಇವರು ಈ ಸಮುದಾಯ ಇಷ್ಟು ಲಕ್ಷ ಇದ್ದಾರೆ. ವಾಟ್ ಅಬೌಟ್ ದರ್ ಸೋಷಿಯೋ ಎಕನಾಮಿಕ್, ಸೋಷಿಯೋ ಬ್ಯಾಕ್ವರ್ಡ್ನೆಸ್? ಇದು ನಾಟ್ ಸೋಷಿಯೋ ಎಕನಾಮಿಕ್, ಇಟ್ ಸೋಷಿಯೋ ಬ್ಯಾಕ್ವರ್ಡ್, ಸೋಷಿಯೋ ಎಜುಕೇಷನಲ್. ಅವ್ರದ್ದು ಸರ್ವೆ ಆಗ್ತಾ ಇದಲ್ಲ, ಯಾಕೆ ಕಾಳಜಿ ಮಾಡ್ತೀಯ? ಅವ್ರದ್ದು ಸರ್ವೆ ಆಗ್ತಾ ಇದಲ್ಲ, ಈಗ SC/ST ಸರ್ವೆ ಆಗ್ತಾ ಇದೆ. ಥ್ಯಾಂಕ್ ಯು. ಬೇಡ್ರಪ್ಪ, ನೀವು ಮತ್ತೆ ಬೇರೆ ಕಡೆ ಹೋಗ್ತೀರ ಮನೆಯವರು. ನಮ್ದು 2 ವರ್ಷ ಬಿಟ್ಬಿಡ್ತೀರಿ. ಥ್ಯಾಂಕ್ ಯು ಧನ್ಯವಾದಗಳು. ಥ್ಯಾಂಕ್ ಯು. with connection copies